ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡ್ಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪಾಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತಿನ ನಮ್ಮ ಅತಿಥಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಇವರು ಆಕ್ಟಿಂಗ್, ಡಾನ್ಸಿಂಗ್, ಸಿಂಗಿಂಗ್ ಎಲ್ಲವನ್ನ ಅರ್ದು ಕುಡಿದಿರುವಂತ ಸೂಪರ್ ಟ್ಯಾಲೆಂಟೆಡ್ ಕಪಲ್ಸ್. ಕಿರುತೆರೆ ಹಾಗೂ ಬೆಳ್ಳಿ ತೆರೆಯಲ್ಲಿ ತಮ್ಮ ಪ್ರತಿಭೆ ಮೂಲಕ ಅಪಾರ ಹೆಸರು ಮಾಡಿರುವಂತ ಮುದ್ದಾದ ಜೋಡಿಗಳು. ಸೊ ಲೆಟ್ಸ್ ವೆಲ್ಕಮ್ ಕ್ಯೂಟೆಸ್ಟ್ ಕಪಲ್ಸ್ ಶ್ರೀಕಾಂತ್ ಹಾಗೂ ಹರಿಣಿ ಅವರು. ಶ್ರೀಕಾಂತ್ ವೆಲ್ಕಮ್. ಹಾಯ್, ವೆಲ್ಕಮ್ ಮೇಡಮ್. ಸ್ವಾಗತ ಸುಸ್ವಾಗತ ನಮ್ಮ ಕಪಲ್ಸ್ ಕಿಚನ್ಗೆ. ಮೊದಲನೇದಾಗಿ ನಾನು ಕೇಳೋದು ಯಾವಾಗ್ಲೂ ಅಂತಂದ್ರೆ ಜಬ್ ವಿ ಮೆಟ್ ಅಂತ ಹೇಳ್ತೀವಿ. ಎಲ್ಲರೂ ಲೈಫಲ್ಲಿ ಒಂದು ಜಬ್ ವಿ ಮೆಟ್ ಮೂಮೆಂಟ್ ಇರುತ್ತೆ. ನಿಮ್ಮ ಲೈಫಲ್ಲಿ ಜಬ್ ವಿ ಮೆಟ್ ಯಾವಾಗಾಯ್ತು, ಹೇಗಾಯ್ತು? ಈ ಮೆಟ್ ಇದೆಯಲ್ಲ, ಇಂಗ್ಲಿಷ್ ಮೆಟ್. ಮೆಟ್ಕೊಂಡ್ ಆಯ್ತು. ಓಕೆ, ಅಫ್ಕೋರ್ಸ್ ಎಷ್ಟೋ ಯಾಕಂದ್ರೆ ನಾನು ಮೆಟ್ಲು ಹತ್ಕೊಂಡು ಹೋಗ್ತಾ ಇರ್ಬೇಕಾ ನೋಡ್ದೆ ಇವ್ನು, ಅದಕ್ಕೆ. ಓ, ಎಲ್ಲಿ? ಅಷ್ಟಲ್ಲಿ ನಾನು ಎಷ್ಟೋ ಮೆಟ್ಕೊಂಡ್ ಬಂದ್ಬಿಟ್ಟಿದ್ದೆ. ಆಮೇಲೆ ಬಿಟ್ಕೊಂಡೆ. ಎಲ್ಲಿ ಬಟ್ ಎಲ್ಲಿ ಮೀಟ್ ಆಗಿದ್ದು ಫಸ್ಟ್? ಇವಳನ್ನ ಮೀಟ್ ಮಾಡ್ಬೇಕಾಗಿದ್ದು ಸ್ವಲ್ಪ ಆಲ್ಮೋಸ್ಟ್ ನನ್ನ ಒಂದು ತುಂಬಾ ವರ್ಷಗಳ ನಂತರ ಇವಳನ್ನ ಮೀಟ್ ಮಾಡಿದ್ದು. ಬಟ್ ನೋಡ್ತಾ ಇದ್ದಿದ್ದು ಸಹಜ. ಹೆಂಗ ಅದು ನೋಡ್ತಾ ಇದ್ದೆ, ಮೀಟ್ ಮಾಡಿಲ್ಲ? ಅಕ್ಕ ಪಕ್ಕದ ಬೀದಿಲಿದ್ವಿ ಅಂಡ್ ಇವ್ರ ಮನೆ ಮೇಲೆ ಇಬ್ರು ಡಾನ್ಸರ್ಸ್ ಬಾಡ್ಗೆಗಿದ್ರು, ಅವ್ರ ಫ್ಯಾಮಿಲಿ. ಅನ್ಕೊಂಡ್ ಹೋಗ್ತಾ ಇದ್ದೆ ನಾನು. ಆಕ್ಚುಲಿ ಡಾನ್ಸರ್ಸೇ ನನಗೆ ಇಷ್ಟ ಆಗಿದ್ದು. ಅಲ್ಲಿ ಅಷ್ಟು ಜನ ಡಾನ್ಸರ್ಸ್ ಅಲ್ಲಿ ಇವಳು ಅವಾಗ ಕಾಣಿಸ್ಕೊತಾ ಇದ್ಲು. ನಾನು ಯಾಕೆ ಇವಳನ್ನ ಇಷ್ಟಪಟ್ಟೆ ಅಂದ್ರೆ ಇವಳು ಯಾವಾಗ್ಲೂ ಮೇಲ್ ಹತ್ಕೊಂಡು ಹೋಗೋಳು, ಕೆಳಗಡೆ ಇಳಿಬೇಕಾದ್ರೆ ನೋಡ್ತಾ ಇರ್ಲಿಲ್ಲ. ಮೇಲ್ ಹತ್ಕೊಂಡು ಇವಳ ಜೊತೆ ಇದ್ರೆ ನಾವು ಮೇಲ್ ಹತ್ತು ಹೋಗ್ಬಹುದು ಅಂತ ಅನ್ಕೊಂಡು ಮೇಲಕ್ಕೆ ಹೋಗ್ಬೋದು ಅಂತ ಅವಳು ಹತ್ಕೊಂಡು ಹೋಗ್ಬೇಕಾರೆಲ್ಲ ಹಿಂಗೆ ನೋಡೋ, ನಾನು ಕಿಟಕಿಯಿಂದ ನೋಡ್ತಾ ಇದ್ದೆ. ಯಾವಾಗ ಮೆಟ್ಲತ್ತಕ್ ಶುರು ಮಾಡ್ಲು ಆವಾಗ ಇವಳ ಬಗ್ಗೆ ಗಮನ ಹರಿಸ್ತು. ಅವ್ರು ಬರೀ ಮನೆಯ ಮೆಟ್ಲನ್ನ ಹತ್ತಿಲ್ಲ, ಇವ್ರ ಹೃದಯದ ಮೆಟ್ಲನ್ನು ಹತ್ತಿದ್ರು. ಆಕ್ಚುಲಿ ನಾನ್ ಇವನ್ನ ನೋಡಿದ್ದು ಕಾಲೇಜಲ್ಲಿ. ಅವನು ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದ. ಆಪೋಸಿಟ್ ಗ್ಯಾಂಗ್ ನಾನ್ ಕ್ಯಾಂಪೇನ್ ಮಾಡ್ತಾ ಇದ್ದಿದ್ದು. ಇವನು ನಮ್ ಕ್ಲಾಸಿಗೆ ಬಂದ ಅಂಡ್ ಆಫ್ ಕೋರ್ಸ್ ಹಿಸ್ ದೆನ್ ಗರ್ಲ್ ಫ್ರೆಂಡ್. ಈಗ ಎಲ್ಲಿದ್ದಾರೆ? ಇದೆಲ್ಲ ಝೀಗ್ ಬೇಕಾ? ಇಲ್ಲ ಎಂಟೈರ್ ಟೀಮ್ ಯೂಸ್ ಟು ಅಡ್ಮೈರ್ ಅವ್ರಿಬ್ಬರನ್ನ. ತುಂಬಾ ಚೆನ್ನಾಗಿರೋರು. ಸೊ ಇವ್ನಿಗೆ ಮುಂಚೆ ಅವಳು ಮಾತಾಡಿದ್ಲು, ಅವಳಾದ್ಮೇಲೆ ಇವ್ನು ಮಾತಾಡ್ದಾಗ ನಾವೆಲ್ಲರೂ ಯಾರು ಇವನು ಇಷ್ಟು ಕ್ಯೂಟ್ ಇದಾನೆ ಮಾತಾಡ್ಕೋತಾ ಇದ್ವಿ ಅಷ್ಟೇ, ನಮ್ಮಲ್ಲೇ ಮಾತಾಡ್ಕೋತಾ ಇದ್ವಿ. ಬಟ್ ಫೈನಲಿ ನಾವು ವೋಟ್ ಹಾಕಿತ್ತು ಶ್ರೀಕಾಂತ್ಗೆ. ನಾವ್ ಯಾರಿಗೆ ಕ್ಯಾಂಪೇನ್ ಮಾಡೋದು ಗೊತ್ತಾಯ್ತಾ? ಇದು ಓಡಾಡಿದ್ಯ, ಯಾರಿಗೋ ಕ್ಯಾಂಪೇನ್ ಮಾಡಿದ್ಯಾರಿಗೋ ವೋಟ್ ಹೊತ್ತಿದ್ದಿ ಇವ್ರಿಗೆ. ಬಹಳ ಸ್ವಾರಸ್ಯವಾಗಿದೆ ಇವ್ರ ಕತೆ. ಈಗ ಹಂಗಾರೆ ಫಸ್ಟ್ ಯಾರು ಅಡಿಗೆ ಮಾಡ್ತಾರೆ ಅಂತ ನೋಡೋಣ. ನಂಗೆ ಗೊತ್ತು ಆನಂದ್, ಇಡೀ ಜಗತ್ತಲ್ಲಿ ಬೆಸ್ಟ್ ಶೆಫ್ಸ್ ಎಲ್ಲ ಗಂಡಸ್ರೆ ಅಂತ. ಅದು ನಾವು ಲೇಡೀಸ್ ಫಸ್ಟ್ ಅಂತ ನಾವು ಬಿಟ್ಕೊಡ್ತೀವಿ. ಇದರಲ್ಲೂ ಅವರು ಲೇಡೀಸ್ ಫಸ್ಟ್ ಆಗ್ಲಿ. ಓಕೆ, ಹಂಗಿದ್ರೆ ನೋಡೋಣ ಏನ್ ಮಾಡ್ತೀರಿ ಹರಣಿ ಅವ್ರು, ಏನ್ ಪ್ಲಾನ್? ಇವತ್ತು ಆಕ್ಚುಲಿ ನಮ್ಮ ಪಕ್ಕದ ಸ್ಟೇಟ್ಗೆ ಹೋಗಿ ಅಲ್ಲಿಂದ ಒಂದು ಡಿಶ್ ನ ಕಲ್ತ್ಕೊಂಡ್ ಬಂದು ಇಲ್ಲಿ ಮಾಡ್ತಾ ಇದೀನಿ. ಅಪ್ಪ, ಯಾವ ಡಿಶ್? ಏನ್ ಸ್ಟೇಟ್ ಇದು? ಆಂಧ್ರ ಬೇಗನ್ ಕರಿ. ಆಂಧ್ರ ಬೇಗನ್ ಕರಿ? ಎಸ್. ಬದನೆಕಾಯಿ, ಪುಸ್ತಕದ ಬದನೆಕಾಯಿ. ಓಕೆ ಓಕೆ, ಬ್ಯಾಂಗನ್ಕಾಯಿ ಬರ್ತಾ. ಓಕೆ, ಸರಿಯಾಗಿದ್ರೆ ಈಗ ಮೊದ್ಲು ಮ್ಯಾಂಗನ್ ಬದನೆಕಾಯಿ ಅಂದ್ರೆ ಇಂಪಾರ್ಟೆಂಟ್ ಬದನೆಕಾಯಿ. ಫಸ್ಟ್ ನಾನು ಇದನ್ನ ಈ ತರ ಹೆಚ್ಕೊಂಡ್ಬಿಟ್ಟು ಏನ್ ಮಾಡಿದೀನಿ, ಉಪ್ಪು ಅರಿಶಿನ ನೀರಲ್ಲಿ ನೆನ್ಸಿಟ್ಬಿಟ್ಟಿದೀನಿ. ಯಾಕಂದ್ರೆ ಸಾಮಾನ್ಯವಾಗಿ ಇವಾಗ ಹಣ್ಣು ಆಪಲ್ ಆಗಿದ್ರು ಅಷ್ಟೇ ಉಪ್ಸವ್ರು ಇಟ್ರೆ ಕಪ್ಪಗಾಗಲ್ಲ. ಸೊ ಅದಕ್ಕೆ ಈ ತರ ಕಟ್ ಮಾಡಿ ನಾನು ಇದನ್ನ ಆಲ್ರೆಡಿ ಎಣ್ಣೆಯಲ್ಲಿ ಕರೆದು ತಗೊಂಡ್ಬಂದು ಇಟ್ಬಿಟ್ಟಿದೀನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನೇನಂದ್ರೆ ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಕಾಯಿ ಬೀಜ ಇನ್ನಷ್ಟು ಟೇಸ್ಟ್ ಕೊಡುತ್ತೆ, ಅರಿಶಿನ, ಬಿಳಿ ಎಳ್ಳು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಸಿವೆ, ತೆಂಗಿನ ತುರಿ, ಈರುಳ್ಳಿ, ಧನಿಯಾ, ಈ ಪಲಾವ್ ಎಲೆ, ಆಮೇಲೆ ಎಲ್ಲ ಮಸಾಲೆ ಐಟಮ್ಗಳು ಏನಿದೆಯೋ ಅದೆಲ್ಲ, ಒಣಮೆಣಸಿನ, ಚಕ್ಕೆ, ಲವಂಗ, ಏಲಕ್ಕಿ, ಅದೆಲ್ಲ, ಇದು ಗಸಗಸೆ, ಇದು ಬೇಕಂದ್ರೆ ಹಾಕೋಬಹುದು. ಈಗ ಮೊದ್ಲಿಗೆ ಏನ್ ಮಾಡ್ಬೇಕಂದ್ರೆ ಪಾತ್ರೆ ತಗೊಂಡು ಇದನ್ನ ಹಸಿಯಾಗಿ ಹುರ್ಕೋಬೇಕು. ಮೊದ್ಲು ಏನಾಗೋಗುತ್ತೆ, ಈ ಕಡಲೆಕಾಯಿ ಬೀಜ ನನಗೊಬ್ಬನ್ ಮಾಡ್ತೀನಿ, ನಿಂಗೆ ಒಬ್ಬರಿಗೆ ಮಾಡ್ಕೊಡ್ತೀನಿ. ಇಬ್ರು ತಿನ್ಬೇಕು. ವೆಲ್ಕಮ್ ಆನಂದ್. ಈಗ ಫಸ್ಟ್ ಇದನ್ನ ಹುರ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಇದು ಕಪ್ಪಗಾಗೋಗ್ಬಿಡತ್ತೆ. ಬೇರೆದ್ರ ಜೊತೆಗೆ ಹುರಿದಾಗ ಕಪ್ಪಗಾಗ್ಬಿಡತ್ತೆ. ಓಕೆ, ನೋಡಿ ಬೌಲ್ ಹಾಕೊಳ್ಳೋದಾ? ಓಕೆ,
ಈಗ ಎಷ್ಟು ಬೇಕೋ ಅಷ್ಟು ಗೋಡಂಬಿ, ಗಸಗಸೆ, ಧನಿಯಾ, ಸಾಕು ಮೆಂತ್ಯ ಒಂದ್ ಸ್ವಲ್ಪ ಹಾಕೋಣ, ಚೂರೇ ಚೂರು ಸಾಕು. ಆಮೇಲೆ ಈಗ ಹುರ್ಕೋಬೇಕಾ? ಹಾ, ಇದನ್ನೊಂಚೂರು ಹುರ್ಕೊಂಬೇಡ. ಏಲಕ್ಕಿ, ಚಕ್ಕೆ, ಲವಂಗ ಒಂದೆರಡು ಹಾಕೊಳ್ಳೋಣ, ಇಲ್ಲಾಂದ್ರೆ ಖಾರ ಗಮ್ಮಂತ ವಾಸನೆ ಬರಕ್ಕೆ ಅಷ್ಟೇ. ಎಸ್. ಇನ್ನೊಂದು ಏನಂದ್ರೆ ಈ ಚಕ್ಕೆ ಇದೆಯಲ್ಲ ತುಂಬಾ ಹೀಟು, ಅಷ್ಟು ನಾನು ಹಾಕೊಂಡ್ಬಿಡೋಣ. ಬಿಳಿ ಎಳ್ಳು, ತೆಂಗಿನ ತುರಿ ಸಾಕು. ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಂಬೇಡ. ಚಕ್ಕೆದ ಆಕ್ಚುಲಿ ಇನ್ನೊಂದು ಟಿಪ್ ಏನಂದ್ರೆ ಇದನ್ನ ನೀರಲ್ಲಿ ಚೆನ್ನಾಗಿ ರಾತ್ರಿ ಹೊತ್ತು ನೆನ್ಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿದ್ರೆ ಯಾರಿಗೆ ತೂಕ ಕಮ್ಮಿ ಆಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ಸುತ್ತೋ ಅವ್ರು ಆ ನೀರ್ ಕುಡ್ದಾಗ ಆಕ್ಚುಲಿ ಸಣ್ಣ ಆಗ್ತಾರೆ ಅಂಡ್ ಒಳ್ಳೆ ಗ್ಲೋನು ಬರುತ್ತೆ. ಇದನ್ನ ಜಾರಿಗೆ ಹಾಕೊಂಡು ರುಬ್ಕೊಂಡ್ಬಿಡೋದು. ಸರ್ ಸ್ವಲ್ಪ ರುಬ್ಕೊಡಿ. ಡ್ರೈ ರುಬ್ಕೊಳ್ಳೋದಷ್ಟೇ ಅಲ್ವಾ ಅದು? ಸಾಕು. ಇವಾಗ ಕನ್ಸಿಸ್ಟೆನ್ಸಿ ಬಂದಿದೆ ಕರೆಕ್ಟ್ ಆಗಿ? ಎಸ್, ಸ್ವಲ್ಪ ಚಟ್ನಿ ತರ ಆಗ್ಬೇಕು. ಬಂದಿದೆ, ಕರೆಕ್ಟ್ ಆಗಿ ಬಂದಿದೆ. ಈಗ ಒಂಚೂರು ಎಣ್ಣೆ, ಆಯಿಲ್ ತಗೊಳ್ಳಿ. ಒಗ್ಗರಣೆಗೆ ಎಷ್ಟು ಬೇಕು, ಯಾಕಂದ್ರೆ ನಾವು ಆಮೇಲಿಂದ ಬದನೆಕಾಯಿ ಕೂಡ ಹಾಕೋಬೇಕು. ಇದಕ್ಕೆ ಏನೇನ್ ಹಾಕ್ಬೇಕೀಗ? ಸಾಸಿವೆ, ಅದಾದ್ಮೇಲೆ ಹಸಿಮೆಣಸಿನ್ಕಾಯಿ. ಹುಷಾರು, ಕೈ ಮೆಣಸಿನ್ಕಾಯಿ ಮುಟ್ಟಿದ್ಮೇಲೆ ಆಮೇಲೆ ಅವನನ್ನ ಮುದ್ ಮಾಡ್ಬಿಡ್ತೀನಿ ಅಷ್ಟೇ. ಆಮೇಲೆ ನನ್ ಮೇಲೆ ಮೆಣಸಿನ್ಕಾಯಿ ಬಿಟ್ಬಿಡ್ಬೇಡ, ಕಣ್ಣುಜ್ಕೊಳ್ಳೋದು, ಮೂಗುರ್ಸ್ಕೊಳ್ಳೋದು ಮಾಡಿ. ಈಗ ಕರಿಬೇವು, ಆಕ್ಚುಲಿ ಕರಿಬೇವು ಕೂದಲಿಗೆ ತುಂಬಾ ಒಳ್ಳೇದು. ಹೌದು. ಇದಕ್ಕೆ ಈರುಳ್ಳಿ. ಈಗ ಚಿಟಪಟ ಸ್ಟಾರ್ಟ್ ಆಯ್ತು. ಇದಂದ್ರೇನೆ ಓಹೋ ಅಡಿಗೆ ಅಂತ ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತ. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಏನಿರುತ್ತೋ ಅದು ಹೋಗೋವರೆಗೂ ಹುರ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಪೂನ್ ಇಷ್ಟು, ಇದ್ರದ್ದು ಗಮನೇ ಬೇರೆ. ಎಸ್, ಒಟ್ಟು ಆಂಧ್ರ ಸ್ಟೈಲು ಬದನೆಕಾಯಿ ಕರಿ ರೆಡಿ ಆಗ್ತಾ ಇದೆ. ಇದಾಯ್ತಲ್ಲ, ಇದಕ್ಕೆ ಶ್ರೀಕಿ ಆ ಪೇಸ್ಟ್ ಕೊಡ್ ಶ್ರೀಕಿ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಇವಾಗ ಒಂಚೂರು ನೀರು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಚೂರು ಅರಿಶಿನ ಓವರ್ ಆಲ್ ತುಂಬಾ ಒಳ್ಳೇದು ಕಂಪ್ಲೀಟ್ ಬಾಡಿಗೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಘಮ ಅಂತ ಆ ಮಸಾಲೆ ಸುಮ್ಮನೆ ಹಂಗೆ ಕೊಟ್ರೆ ಚಪಾತಿ ಜೊತೆ ತಿನ್ನೋಣ ಚೆನ್ನಾಗಿರುತ್ತೆ. ರೋಲ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಹುಣಸೆ ಹಣ್ಣು ಹುಳಿ ಹಾಕೊಂಡ್ಬಿಟ್ಟಿದೀನಿ. ಅದು ಎಷ್ಟು ಬೇಕೋ ಅಷ್ಟು. ಚೂರು ನೀರು ಹಾಕಿ ಶ್ರೀಕಿಗೆ ಸ್ವಲ್ಪ ಖಾರ ಇಷ್ಟ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಜಾಸ್ತಿ ಖಾರ ತಿನ್ಲಿ. ಇನ್ನೊಂದು ಟಿಪ್ ಹೇಳ್ಕೊಟ್ಟಿನಿ ಅವಳಿಗೆ. ಯಾವತ್ತು ಖಾರ, ಉಪ್ಪು ಖಾರ ಒಂದ್ ಚೂರ್ ಮುಂದೆ ಇರ್ಬೇಕು. ಅಂದ್ರೆ 0.01% ಮುಂದೆ ಇದ್ರೆ ಅನ್ಬೇಕು, ಆ ಥರ ಇರ್ಬೇಕು. ಈಗ ನೆಕ್ಸ್ಟ್ ಬದನೆಕಾಯಿಗಳು ಲಾಂಚ್ ಯಾವಾಗ ಮಾಡ್ತೀರಾ ಮೇಡಮ್? ಇವಾಗ ಇದನ್ನ ಇದ್ರ ಒಳಗಡೆ ಹಾಕೋಣ. ಒಂದೊಂದೇ ಹಾಕೋಣ. ಈಗ ಎಣ್ಣೆಲಿ ಕರೆದಿಟ್ಕೊಂಡಿದ್ದಂತ ಬದನೆಕಾಯಿ ಏನಿತ್ತು ಸ್ಟಾರ್ಟಿಂಗ್ ಅಲ್ಲಿ ಕಟ್ ಮಾಡಿ ಉಪ್ಪು ನೀರ್ ಹಾಕಿ ತೊಳೆದು ಎಣ್ಣೆಲಿ ಕರೆದಿಟ್ಕೊಂಡಿದ್ರಲ್ಲ, ಆ ಬದನೆಕಾಯಿನ ಫೈನಲಿ ಇದ್ರೊಳಗೆ ಹಾಕಿ ಡಿಪ್ ಮಾಡ್ತಾ ಇದಾರೆ. ಸ್ವಲ್ಪ ಈ ಪಲಾವ್ ಎಲೆ ಹಾಕೋಬಹುದು. ನೀವು ಸಾಮಾನ್ಯ ಹಿಂಗೆ ಕಟ್ ಮಾಡಿ ಹಾಕ್ತೀನಿ. ಘಮ ಅಂತ ವಾಸನೆ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಏನಿದೆ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಇದನ್ನ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಕುದ್ದು ಒಂದು ರೆಡ್ಡಿಶ್ ಕಲರ್ ಬರುತ್ತೆ. ವಾವ್, ಕ್ಲೋಸ್ ಮಾಡೋದು ಅಷ್ಟೇ ಇವಾಗ? ಅಷ್ಟೇ. ಸೊ ಏನಾಗಿದೆ ಇವಾಗ ಡಿಶ್ ನೋಡೋಣ. ದೇವ್ರೆ, ಆಫ್ ಘಮ ಬದನೆಕಾಯಿ ಕರಿ ರೆಡಿನಾ? ಈಗ ರೆಡಿ, ಗುಡ್ ಟು ಗೋ, ರೆಡಿ ಟು ಈಟ್. ಎಸ್, ಇವಾಗ ನನಗೆ ಒಂದ್ ಬೌಲ್ ಕೊಟ್ರೆ ಇದನ್ನ ನಾವು ಅನ್ನದ ಜೊತೆಗೆ ಬೇಕಾದ್ರೂ ಕಲ್ಸ್ಕೊಂಡ್ ತಿನ್ಬಹುದು, ಚಪಾತಿ ಜೊತೆಗೆ ಬೇಕಾದ್ರೂ ನೆಂಚ್ಕೋಬಹುದು. ಚೆನ್ನಾಗಿ ಅದು ಒಳಗಡೆ ಕುದ್ದ ಮೇಲೆ ಬೆಂದ ಮೇಲೆ ನೋಡಿ ಯಾವ ಕಲರ್ ಬಂದಿದೆ. ಆ ಬದನೆಕಾಯಿ ಅದೆಲ್ಲ ಹೊಳಿತಾರ ರೀತಿ ನೋಡಿ. ಆ ಮಸಾಲೆ ಗಿಸಾಲ ಸಖತ್ತಾಗಿ ಬ್ಲೆಂಡ್ ಆಗಿದೆ. ರೆಡಿ. ಆಂಧ್ರ ಬದನೆಕಾಯಿ ಕರಿ ರೆಡಿ ಆಗಿದೆ. ನೋಡಕ್ಕೆ ಸಖತ್ತಾಗಿ ಹೊಳಿತಾ ಇದೆ, ಒಳ್ಳೆ ಫ್ಲೇವರ್ ತರ ಕಾಣ್ತಾ ಇದೆ.
ತಿನ್ನಕ್ಕೆ ನೀವ್ ಹೇಳ್ದಾಗ ಅವಾಗಲೇ ಚಪಾತಿನ ರೈಸ್ ಇದ್ರೆ ಅದ್ಭುತವಾಗಿರ್ತಾ ಇತ್ತು. ನಾನು ಅದಕ್ಕೆ ಅಂತ ರೆಡ್ ರೈಸೇ ತಂದಿದ್ದೀನಿ. ರೆಡ್ ರೈಸ್ ತಂದಿದ್ದೀರಾ? ರೆಡ್ ರೈಸ್ ರೆಡಿ ಮಾಡ್ಕೊಂಡು ತಂದಿದ್ದೀನಿ. ಇಲ್ಲಿರೋದು ಅದೇನಾ? ಬಿಟ್ರೆ ಇದೇನಂದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ಡಯಟ್ಗೂ ತುಂಬಾ ಒಳ್ಳೇದು. ಇಸ್ ವೆರಿ ಗುಡ್. ಚಪಾತಿ, ದೋಸೆ, ಇಡ್ಲಿ ಯಾವ್ದ್ರ ಜೊತೆ ಬೇಕಾದ್ರೂ. ಇದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೋಣ, ಸಕ್ಕತ್ತಾಗಿರುತ್ತೆ. ಎಸ್, ಸ್ವಸ್ತಿಕ್ ಘೀ ಇಲ್ಲೇ ಇದೆ. ನಾವು ಬಳಸ್ತಾ ಇದೀವಿ ಸ್ವಸ್ತಿಕ್ ಘೀ. ಟೇಸ್ಟ್, ಅರೋಮಾ ಮತ್ತು ಗ್ರಾನ್ಯುಲೇಷನ್ ರಿಟೆನ್ಷನ್ ಪ್ಯಾಕ್ ಟ್ಯಾಗ್ ಅನ್ನು ಹೊಂದಿರತಕ್ಕಂತ 100ಕ್ಕೆ 100 ಅಸಲಿ ತುಪ್ಪ, ಸ್ವಸ್ತಿಕ್ ತುಪ್ಪ. ವಾವ್, ನನಗೆ ಗೊತ್ತಿತ್ತು. ನಾನು ನಿಮ್ಗೆ ಅವಾಗಲೇ ಹೇಳ್ದೆ, ನಾನು ಇವ್ರ ಪಕ್ಕ ನಿಂತ್ಕೊಂಡಾಗ್ಲೆಲ್ಲ ಬಂಬಟ ಮಾಡ್ತಾಳೆ ಅಂತ. ಕರೆಕ್ಟ್ ಕರೆಕ್ಟ್. ಬದನೆಕಾಯಿ ಆಕ್ಚುಲಿ ಬೊಂಬಡ ಇದೆ. ಓಕೆ, ನೀವಿಬ್ರು ಟೇಸ್ಟ್ ಮಾಡಿದ್ಮೇಲೆ ನಾನು ಟೇಸ್ಟ್ ಮಾಡ್ಲೇಬೇಕು. ತುಂಬಾ ಚೆನ್ನಾಗಿದೆ. ನಿಜ, ನಿಜವಾಗ್ಲೂ ಚೆನ್ನಾಗಿದೆ. ನಾಭಿಯಿಂದ ಹೇಳ್ತಾ ಇದ್ದೀನಿ ನಾನು. ಇಲ್ಲ, ನಿಮಗೂ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಚೆನ್ನಾಗಿದೆ. ಸಕ್ಕಲ ಇದೆ. ಸೊ ಸೂಪರ್ ಆಗಿರುವಂತ ಆಂಧ್ರ ಬದನೆಕಾಯಿ ಕರಿ ನಮ್ಗಂತೂ ಸಕ್ಕತ್ ಟೇಸ್ಟ್ ಬಾಯಲ್ಲಿದೆ. ಅದನ್ನ ಇನ್ನೂ ನನ್ನ ಕಣ್ಣಲ್ಲಿ ನಿಮ್ಗೆ ಅದು ಕಾಣಿಸ್ತಾ ಇದೆ, ಅದು ಚಿಲ್ಲಿ ಯಾವ ತರ ಇದೆ ಅಂದ್ಬಿಟ್ಟು ಅಂತ. ಸೂಪರ್ ಆಗಿ ಆಂಧ್ರ ಸ್ಟೈಲ್ ಹೇಳಿ ಮಾಡಿಸ್ದಂಗಿದೆ. ಇದನ್ನ ಮಾಡುವ ವಿಧಾನ ಮತ್ತು ಇದು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿಯಾಗಿದೆ. ಆಂಧ್ರ ಬದನೆಕಾಯಿ ಕರಿ ಮಾಡುವ ವಿಧಾನ. ಮೊದಲಿಗೆ ಒಂದು ಒಲೆ ಮೇಲೆ ಬಾಣ್ಲಿಯನ್ನು ಇಟ್ಟು ಕಡಲೆಕಾಯಿ ಬೀಜವನ್ನ ಹುರಿದುಕೊಳ್ಳಿ. ಅದೇ ಬಾಣ್ಲಿಗೆ ಗೋಡಂಬಿ, ಗಸಗಸೆ, ಧನಿಯಾ, ಮೆಂತ್ಯ, ಏಲಕ್ಕಿ, ಚಕ್ಕೆ, ಲವಂಗ, ಅರಿಶಿಣ, ಬಿಳಿ ಎಳ್ಳು, ತೆಂಗಿನ ತುರಿ ಹಾಕಿ ಹುರಿದುಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ. ಬಾಣ್ಲಿಗೆ ಎಣ್ಣೆ ಹಾಕಿ ಸಾಸಿವೆ, ಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಬಿಕೊಂಡಂತಹ ಮಸಾಲೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳಿ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ, ಹುಣಸೆ ಹಣ್ಣಿನ ಹುಳಿಯನ್ನ ಹಾಕಿಕೊಳ್ಳಿ. ನಂತರ ಬೇಯಿಸಿ ಇಟ್ಟುಕೊಂಡಂತಹ ಬದನೆಕಾಯಿಯನ್ನು ಸೇರಿಸಿಕೊಂಡು ಪಲಾವ್ ಎಲೆಯನ್ನ ಸೇರಿಸಿ ಬಾಂಡ್ಲಿಯನ್ನು ಮುಚ್ಚಿ ಚೆನ್ನಾಗಿ ಕುದಿಸಿದರೆ ಆಂಧ್ರ ಬದನೆಕಾಯಿ ಕರಿ ರೆಡಿ. ಇಷ್ಟು ಸತಿ ಮೀಟ್ ಆಗಿದ್ರು ನಿಮ್ಮ ರೆಸ್ಪೆಕ್ಟಿವ್ ಮನೆಗಳಿಗೆ ಹೆಂಗ್ ಗೊತ್ತಾಯ್ತು ವಿಷಯ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ, ಓಕೆ, ಇದು ಮ್ಯಾರೇಜಸ್ ಆರ್ ಮೇಡ್ ಇನ್ ತ್ಯಾಗರಾಜ್ ಆರನ್ನೆ ಅಂತ. ನಮ್ದು ಈಗ ಸಂಗೀತದ ಒಲವು ನನಗೆ, ಹಾಗಾಗಿ ನಾನು ಸ್ವಲ್ಪ ಎಲ್ಲ ಸಂಗೀತ ಕಲಿತಾ ಇದ್ದೆ. ಅದಲ್ಲದೆ ಡಾನ್ಸರು ಕೂಡ ನನಗೆ ಇಷ್ಟ. ಸೊ ಇದೆಲ್ಲ ಕಾಂಬಿನೇಷನ್ ಬರ್ಬೇಕಾಗಿತ್ತು. ಈಗ ತ್ಯಾಗರಾಜ್ ಆರನ್ನೇ ನಡೀತಾ ಇತ್ತು ನಮ್ಮ ಮನೆ ಹತ್ರ. ನಾನು ಸದಾ ಹೋಗ್ತಾ ಇದ್ದೆ ಅಲ್ಲಿಗೆ. ಅವಾಗ ಇವಳು ಅಲ್ಲೇನ್ ಕಾಣಿಸ್ತಾ ಇರ್ಲಿಲ್ಲ. ನಾನು ಮುಗಿಸ್ಕೊಂಡು ಅವತ್ತು ಊಟಕ್ಕೆ ಎಲ್ಲರನ್ನು ಕೂರಿಸಿದ್ರು. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಅಂದ್ರೆ ನಾನು ಇಲ್ಲೇ ರೈಟ್ ಅಂತ ಹೋಗ್ತಾ ಇರ್ಬೇಕು. ನಾನು ಎಲ್ಲ ಗಂಡ ಹೆಂಡ್ತಿರು ಯೋಚನೆ ಮಾಡೋಂಗೆ ಅವ್ರ ಅಮ್ಮ ಬಂದು ನನ್ನ ಪಕ್ಕಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ತಾವು ಕೂತ್ಕೊಂಡ್ರಿ. ನಾನೇ ಅದನ್ನೇ ಕೇಳೋಣ ಅಂತಿದ್ದೆ. ಅವರಮ್ಮ ನಿಮ್ ಪಕ್ಕ ಬಂದ್ ಕೂತ್ರ, ನೀವೇ ಅವ್ರ ಅಮ್ಮನ ಪಕ್ಕ. ಈ ಕೌಂಟ್ರನ್ನೇ ಅನ್ಫಾರ್ಚುನೇಟ್ ಹೇಳಿದ್ ನಾನು ಅವ್ರ ಅಮ್ಮನ ಪಕ್ಕ ಹೋಗಿ ಕೂತ್ಕೊಂಡೆ ಊಟಕ್ಕೆ. ಬಟ್ ನಂಗೊಂದು ಸ್ಮಾಲ್ ಡೌಟ್, ಈ ಪೋಸ್ಟ್ ಆಫೀಸ್ ಅವರೇ ಹೆಡ್ ಆಫೀಸ್ ಅಂತ ಗೊತ್ತಿತ್ತಾ ನಿಮ್ಗೆ? ಅದೆಲ್ಲ ಗೊತ್ತು. ಅದೆಲ್ಲ ಗೊತ್ತಿತ್ತು. ಅದಕ್ಕೆ ಪೋಸ್ಟ್ ಮ್ಯಾನ್ ಹುಡ್ಕೊಂಡು ಹೋಗಿ ಕೂತಿದ್ದೀರಾ ಪಕ್ಕದಲ್ಲಿ? ಇಲ್ಲ ಇಲ್ಲ, ಅದೆಲ್ಲ ನಮ್ಮ ಅಣ್ಣನು ಇವನಿಗೆ ಜೂನಿಯರ್ ಕಾಲೇಜಲ್ಲಿ. ಸೊ ಹಂಗಾಗಿ ನಮ್ದು ಸಂಗೀತದ ಮನೆತನ. ಕರೆಕ್ಟ್ ಕಡೆ ಲವ್ ಲೆಟರ್ ಹಾಕ್ಬೇಕು ಅಂತ ಗೊತ್ತಿತ್ತು ನಿಮ್ಗೆ? ಗೊತ್ತಿತ್ತು. ಹೀಗೆ ಮಾತಾಡ್ತಾ, ನೋಡಪ್ಪ ಯಾರು ಹುಡುಗನ್ ನೋಡ್ತಾ ಇದೀನಿ ನನ್ನ ಮಗಳಿಗೆ ಅಂದ್ಲು. ನಾನು ಸ್ವಲ್ಪ ಸಡನ್ ಆಗಿ, ಓ ಯಾಕೆ ಎಲ್ಲೋ ಹುಡುಕ್ತೀರಾ, ನಾನೇ ಇದೀನಿ ನಿಮ್ ಪಕ್ಕದಲ್ಲೇ ಕೂತಿದ್ದೀನಲ್ಲ ಅಂದೆ. ಸಡನ್ ಆಗಿ ಸೈಲೆಂಟ್ ಆಗೋಯ್ತು. ಇಬ್ರು ಊಟ ಮಾಡ್ಕೊಂಡು ಮೆತ್ತಗೆ ಹಂಗೆ, ಅವರು ಏನು ಹೇಳಿಲ್ಲ, ನಾನು ಏನು ಹೇಳಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ, ಏನಪ್ಪಾ ಗೊತ್ತಿಲ್ಲ, ಅವ್ರ ತಂದೆನ್ ಬಂದು ಕೇಳ್ಕೊಂಡ್ಬಿಡು ಅಂತ ಹೇಳಿದ್ರು. ಹೌದಾ ಅಂದ್ಬಿಟ್ಟು ನಾನು ಎದ್ದೋಡೋಗ್ಬಿಟ್ಟೆ. ಸರಿ, ಎದ್ದು ಬಂದು ನಾನು ಆಮೇಲೆ ತಿಳ್ಕೊಂಡೆ, ನಮ್ಮ ಮನೆ ಬೀದಿಗೆಲ್ಲ ಬಂದು ನಮ್ಮ ಮನೆ ನೋಡಿ ಜಾಸೂಸಿ ಎಲ್ಲ ಮಾಡಿದ್ದಾರೆ. ಒಂದು ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿ ಯಾರು ಏನತ್ತೆ ಅಂತ. ಸಾಯಂಕಾಲಕ್ಕೆ ಅವ್ರ ಅಪ್ಪನ ಮಾತಾಡ್ಸಿ, ಸಾಯಂಕಾಲ ಯಾವಾಗ ಸಿಗ್ತಾರೆ ಅಂದ್ರೆ ಸಾಯಂಕಾಲ ಅಂದಿದ್ರು. ಸರಿ, ನಾನು ತಕ್ಷಣ ಸಾಯಂಕಾಲ ಹೋಗ್ತೀನಿ ಅಂತ ಅವ್ರಿಗೆ ಕನ್ಸ್ಪನ್ಸಲ್ಲೂ ಅನ್ಸಿರ್ಲಿಲ್ಲ. ಟಕ್ಕಂತ ಹಾಜರ್ ನಾನು ಸಾಯಂಕಾಲ ನೋಡಿ, ಹೀಗಿದೆ ಡೈರೆಕ್ಟ್ ವಿಚಾರಕ್ಕೆ ಬಂದ್ಬಿಟ್ಟೆ. ಇಂತಿಂತವನು ನಾನು ಹಿಂಗ್ ಮದುವೆ ಆಗ್ಬೇಕು ಅಂತ ಇದೀನಿ ನಿಮ್ ಮಗಳನ್ನ ಅಂತ. ಸೊ ಅವರು, ನೋಡಪ್ಪ ನಂದೇನಿಲ್ಲ, ನನ್ನ ಮಗಳನ್ನ ಕೇಳ್ಕೊಂಬಿಡಿ, ಅವ್ರಿಗೆ ಓಕೆ ರೈಟ್ ಅಂತ ಹೇಳಿದ್ರು. ನನ್ನ ಬ್ಯಾಕ್ ಗ್ರೌಂಡು ಅದು ಇದು ಏನು ಚೆಕ್ ಮಾಡ್ಲಿಲ್ಲ ಅವರು, ತಂದೆಯಾಗಿ. ತುಂಬಾ ಇಷ್ಟನ ಅಪ್ಪ ಅಂದ್ರೆ ನಿಮ್ಗೆ? ಇನ್ ದ ಮೀನ್ ಟೈಮ್, ಆಯ್ತು ಫೈನ್, ನಾನು ನಂಬರ್ ಕೊಡ್ತೀನಿ, ಅವಳು ಫೋನ್ ಮಾಡಕ್ ಹೇಳ್ಬಿಡಿ ಅಂತ ಹೇಳಿದೆ. ಯಾಕೆ, ಏನಾಯ್ತು? ಸರ್,
ಸರ್ ನಾನು ಯಾಕೆ ಆ ಒಂದು ವರ್ಡಲ್ಲೇ ಅವ್ರು ತುಂಬಾ ಮಗಳನ್ನ ಪ್ರೀತಿಸ್ತಾರಂತ ಏನಕ್ಕೆ ಕೇಳಿದೆ ಅಂತ ಹೇಳ್ತೀನಿ ಸರ್. ಎಲ್ಲಾ ತಂದೆ ತಾಯಿ ಮಗಳ ಮೇಲೆ ತುಂಬಾ ಪೊಸೆಸಿವ್ ಆಗಿರ್ತಾರೆ. ಯಾರೋ ಹುಡುಗ ಬಂದ ನಿಮ್ಮ ಮಗಳನ್ನ ಇಷ್ಟಪಡ್ದೆ, ಯಾವನೇ ನೀನು, ಏನೇ ನೀನು, ಫಸ್ಟ್ ನಿಂದೇಳ, ಹಂಗ್ ಮಾತಾಡಿಲ್ಲ ಅವರು. ಅವಳಿಗೆ ಇಷ್ಟ ಅಂದ್ರೆ ನನ್ಗೆ ಓಕೆ ಅಂತ ಹೇಳೋ ರೀತಿ ಇದೆಯಲ್ಲ, ಬಹಳ ಸಾತ್ವಿಕತೆ ಇದೆ ಅದ್ರಲ್ಲಿ. ಇವ್ನ್ ಫೋನ್ ನಂಬರ್ ಕೊಟ್ಬಿಟ್ಟು ಹೋದ. ಸೊ ಯಾರಿಗೂ ಕಾಲ್ ಮಾಡದೆ ಇರೋಳು ನಾನು ಇವ್ನಿಗೆ ಮಾಡ್ಬಿಟ್ಟೆ. ಅದೇನೋ ಅದೇ ಫಾರ್ಚುನೇಟ್ಲಿನ ಅನ್ಫಾರ್ಚುನೇಟ್ಲಿನೋ ಗೊತ್ತಿಲ್ಲ. ಪಲಟ್ ಸಿಚುವೇಶನ್ ಅಂದ್ರೆ ಇದೆ. ಒಬ್ಬ ಹುಡುಗನಿಗೆ ಒಂದು ಹುಡುಗಿ ಕಡೆಯಿಂದ ಕಾಲ್ ಬಂತು ಅಂದ್ರೆ ಪಲಟ್ ಬಿತ್ತು ಅಂತ ಹಂಗಾಯ್ತದು. ಸೊ ಇವನು ಫೋನ್ ಮಾಡ್ದೆ, ನೀವೇ ಕಾಲೇಜಲ್ಲಿ ನೋಡಿದ್ನಲ್ಲ, ಸ್ವಲ್ಪ ಕ್ಯೂಟ್ ಕ್ಯೂಟ್ ಆಗು ಇದ್ದ. ಓಕೆ ನೋಡೋಣ ಆಯ್ತು, ಮೀಟ್ ಮಾಡೋಣ ಕಾಫಿ ಶಾಪ್ ಅಲ್ಲಿ ಅಂತ ಹೇಳ್ದ. ಸರಿ ಇವತ್ತು ಸಾಯಂಕಾಲ ಬರ್ತೀನಿ, ನಾಳೆ ಸಾಯಂಕಾಲ ಅಂತ ಹೇಳಿ ಇವಳು ಬರ್ತೀನಿ ಅಂತ ಹೇಳಿದ್ಲು. ಒಂದು 6 ಗಂಟೆಗೆ ಏನೋ ಅದೇ ಆಸ್ ಯೂಶುವಲ್ ನಾನು 6 o'clock ಅಂದ್ರೆ 5:45 ನಾನು ಅಲ್ಲಿ ಇರ್ತಿದ್ದೆ. ನಮ್ಮ ಅಂತ ವಿಚಾರ ಅಲ್ಲ ಇದೆಲ್ಲ, ಬರೀ ಸುಳ್ಳು. ಯಾರನ್ ಬೇಕಾದ್ರೂ ನೀನ್ ಕೇಳಬಹುದು. ಟೈಮಿಂಗ್ಸ್ ವಿಚಾರ ಬಂದಾಗ ಹೌ ಇಸ್ ಶ್ರೀಕಾಂತ್, ಹೌ ಇಸ್ ಹರಿಣಿ ಅಂತ ಯಾರನ್ ಕೇಳಿದ್ರು ಹೇಳ್ತಾರೆ. ಸೊ ನಾನು ಒಂದು 6:45 ಅಲ್ಲಿ ಹೋದೆ. ಕೂತೆ 7 ಆಯ್ತು. ಅವಾಗ ಆಮೇಲೆ 8 ಆಯ್ತು. ನಿಜ ಹೇಳು. ನಿಜಾನೇ ಹೇಳ್ತಾ ಇರೋದು. ನಾನ್ ಯಾಕೆ ಸುಳ್ಳು ಹೇಳಿ? ಅಡ್ಗೆ ಮನೆ ಮುಂದೆ ಕೂತ್ಕೊಂಡು ಹೆಚ್ಚು ಕಡಿಮೆ ಇಲ್ಲ ಅವರ್ಸ್. ಒಂದು ಹುಡುಗಿನ ಕಾಯಿಸಿದೀರಾ ನೀವು? ಅದನ್ನೇ ಹೇಳ್ತಾ ಇರೋದು. ನನಗೂ ಯಾಕೆ ಕಾದೆ ಅನ್ನೋದೇ ಗೊತ್ತಿಲ್ಲ. ಅದೇನೋ ಗಟ್ ಫೀಲಿಂಗ್ ಅಂತ ಹೇಳ್ತಾರಲ್ಲ. ಸರಿ ಬಂದ ಇವ್ನ್ ಬಂದ್ಬಿಟ್ಟು ಹಾಯ್ ಹಲೋ ಎಲ್ಲ ಆಯ್ತು. ನಾನು ಜನರಲಿ ನಮ್ಮ ಮನೇಲಿ ಯಾರ್ಯಾರಿದ್ದಾರೆ ಹಂಗೆ ಅಂತ ಹೇಳ್ತಾ ಇದ್ದೆ. ಇವ್ರ ಮನೇಲಿ ಯಾರಿದ್ದಾರೆ, ಮದ್ವೆ ಆದ್ಮೇಲೆ ನಾವು ಹಿಂಗಿರ್ಬೇಕು, ಯಾರ್ಯಾರ ಸ್ವಭಾವ ಹೇಗಿದೆ ಅಂತ ಇವ್ನ ಫ್ಯಾಮಿಲಿನೇ ಶುರು ಮಾಡ್ಬಿಟ್ಟ. ನಾನೇನು ಪ್ಲಾನಿಂಗೇ ಮಾಡಿಲ್ಲ. ಅದೇ ಹೇಳ್ತಾರಲ್ಲ ಏನೋ ಗಟ್ ಫೀಲಿಂಗು. ನಾನೇನು ನಂಗೆ ಗೊತ್ತಿಲ್ಲಪ್ಪ, ಯಾವಾಗ ಹೇಳ್ತೀನೋ ನನ್ನ ಡಿಸಿಷನ್ ಗೊತ್ತಿಲ್ಲ ಅಂತ. ನಾನು ಹೋಗಿ ಒಂದು 15 ನಿಮಿಷಕ್ಕೆ ವಾಪಸ್ ಕಾಲ್ ಮಾಡ್ಬಿಟ್ಟೆ ಇವನ್ಗೆ. ಕಾಲ್ ಮಾಡ್ಬಿಟ್ಟು ಆಕ್ಚುಲಿ ನನ್ಗೂ ಮದ್ವೆ ಆಗಕ್ಕೆ ಇಷ್ಟ ಇದೆ, ನಾನು ಮದ್ವೆ ಆಗ್ತೀನಿ ಅಂತ ಹೇಳಿದೆ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು. ಆ ಡಿಸಿಷನ್ ಮೇಕಿಂಗ್ ಹೆಂಗೆ, ವಾಟ್ ಮೇಡ್ ಯು ಟು ಕಮ್ ಫಾರ್ ದಟ್ ಫೈನಲ್? ಏಕೆಂದ್ರೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಸಂಸಾರ ಗೂಡ್ಬೇಕು, ಅವ್ರ ಮಕ್ಳಿಗೆ ಇರ್ತಾರೆ. ಈ ಗಂಡಿನ ಜೊತೆ ನಾನು ಬಾಳಿದ್ರೆ ನಾನು ಹೆಂಗಿರ್ತಾನೆ, ಅವರು ಅಲ್ಲಿ ತನಕ ಹೋಗ್ಬಿಡ್ತಾರೆ ಕೊನೆ ತನಕನು. ಸೊ ಹಾಗಾಗಿ ನಾನೆಲ್ಲ ಪಿಕ್ಚರ್ ಕೊಟ್ಬಿಟ್ಟಿದ್ನಲ್ಲ, ಸೊ ಅವಳು ಕನ್ಫರ್ಮ್ ಆಗೋಯ್ತು. ಈಗ ಈ ಪಿಕ್ಚರ್ ಅಲ್ಲೇ ನಾವು ನಿಮ್ಗೊಂದು ಪಿಕ್ಚರ್ ತೋರಿಸ್ತೀವಿ ಈಗ ಇಲ್ಲಿ ಸ್ಕ್ರೀನ್ ಮೇಲೆ. ಈ ಪಿಕ್ಚರ್ ಆಟ ಹೆಸರೇನೆ ಚಿತ್ರ ವಿಚಿತ್ರ ಅಂತ. ಓಕೆ, ವಿಚಿತ್ರವಾದಂತ ಪಿಕ್ಚರ್ಸ್ ಬರುತ್ತೆ, ಓಕೆ, ಅದನ್ನ ಇಟ್ಕೊಂಡು ಗೆಸ್ ಮಾಡ್ಬೇಕು. ಇವತ್ತು ನಿಮ್ಗೆ ತುಂಬಾ ಹಾಡಿನ ಬಗ್ಗೆ ಒಲವಿರೋದ್ರಿಂದ ಸಾಂಗ್ಸ್ ಗಳನ್ನ ತಗೊಂಡಿದೀವಿ. ಸೊ ಪಿಕ್ಚರ್ಸ್ ಇರುತ್ತೆ, ಅದ್ರಲ್ಲಿ ಒಂದು ಸಾಂಗ್ ಅಡಗಿರುತ್ತೆ, ನೀವು ಅದನ್ನ ಡಿಕೋಡ್ ಮಾಡ್ಬೇಕು. ವೆರಿ ಸಿಂಪಲ್ ಆಗಿರುತ್ತೆ. ಸೊ ಚಿತ್ರ ವಿಚಿತ್ರ ಬರ್ಲಿ ಇವಾಗ. ಅವರ ಮೊದಲನೇ ಕ್ಲೂ ಯಾವ ಹಾಡಿದು? ಇದು ಕಾರ್ 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 ಎಲ್ಲೋಡಿ ಕಾರ್. ಪ್ಲೇ ಮಾಡಿ ನೋಡೋಣ. ಕಾರ್ 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 ಎಲ್ಲೋಡಿ ಕಾರ್, ಕಾರ್ 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 ಎಲ್ಲೋಡಿ ಕಾರ್. ಓಕೆ, ನೆಕ್ಸ್ಟ್. ಚಕ್ರ. ಜಗವೇ ನೀನ್ ಅಲ್ಲ, ಇಲ್ಲ ಜಗತ್ತು. ಜಗತ್ತು ಒಂದು ಆಮೇಲೆ ಯುದ್ಧ, ಜಗವೇ ಒಂದು ರಣರಂಗ. ಹೌದಾ? ಧೈರ್ಯ. ಪ್ಲೇ ಮಾಡಿ ನೋಡೋಣ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರು ಬಾರು ನನ್ನ ರಾಜ ನಿನಗೆ. ಓಕೆ, ನೆಕ್ಸ್ಟ್. ರಾರ ಸರಸ ಕುರಾರ ಅಲ್ಲ, ಇಲ್ಲ ಇಲ್ಲ. ಡ್ರೆಸ್ ಯಾವ ತರ ಡ್ರೆಸ್ ಅದು? ಫ್ರಾಕ್. ಹಾ, ಫ್ರಾಕ್ ಹಾಕೊಂಡು ಡ್ಯಾನ್ಸ್ ಮಾಡಿ. ಇದೊಂದು ಸ್ಟೆಪ್ ಹಾಕಿ ಗೆಸ್ ಮಾಡಿಲ್ಲ, ಅದಕ್ಕೊಂದು ಪನಿಷ್ಮೆಂಟ್. ಓಕೆ, ಲಾಸ್ಟ್ ಕ್ಲೂ. ಎಸ್. ಹೃದಯ. ಕರ್ನಾಟಕ ಬಾವುಟ, ಹೃದಯ, ನದಿ, ದೇವಸ್ಥಾನ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ನಂದು ಎಕ್ಸ್ಪ್ರೆಷನ್ ಏನಿಗೆ ಗೊತ್ತಾ? ಸಾಂಗ್ ಕನ್ನಡಕ್ಕೆ ಮುಂಚೆ ಹಿಂಗಿರ್ತಾರೆ ಶ್ರೀಕಾಂತ್. ಸಾಂಗ್ ಕನ್ನಡ ತಕ್ಷಣ ಅವರೇ ಕನ್ನಡ ನಾಡಿನ ಜೀವ. ಹಾ, ನನಗೆಲ್ಲ ಗೊತ್ತಿತ್ತು ಸರ್. ಕನ್ನಡಿರಿ ಸರ್ ಅಂದ್ರೆ
ಏನ್ ಮಾಡ್ತೀರಾ, ಟ್ರೈನಿಂಗ್ ಸೆಷನ್ ಸ್ವಲ್ಪ ಇವರಿಂದ ಸ್ವಲ್ಪ. ಈಗ ನಿಮ್ಮ ಟರ್ನ್ ಸರ್, ನೀವು ಅಡಿಗೆ ಮಾಡ್ಲೇಬೇಕು. ಈಗ ನೀವು ನಿಮ್ ಪ್ರೀತಿನ ಏನಂತ ಪ್ರೂವ್ ಮಾಡ್ತೀರೋ ನೋಡೋಣ, ಓಕೆನಾ? ಎಸ್. ಕಮ್ ಆನ್ ಟು ದ ಕಿಚನ್. ಮೇಡಮ್ ಏನ್ ಮಾಡ್ಕೊಡ್ತಾ ಇದೀರಾ ಇವತ್ತು ನನ್ನ ಕಂಡೀಷನ್ ಬೇರೆ ತರ ಇದ್ರೂನು ಒಂದು ಒಳ್ಳೆ ಸೂಪರ್ ಡಿಶ್. ನನ್ನ ಕಂಡೀಷನ್ ಬಗ್ಗೆ ಹೇಳ, ನಾ ಡಿಶ್ ಬಗ್ಗೆ ಹೇಳ. ಡಿಶ್ ಕಂಡೀಷನ್ ಹೇಳ್ಬಿಡಿ ಸರ್, ಏನಂತ ಕನ್ಫ್ಯೂಸ್ ಆಗ್ತಾ ಇದೆ. ಬೇಡಪ್ಪ, ಊಟ ಮಾಡ್ಬೇಕು. ನಿನ್ನೆಯಿಂದ ಸ್ವಲ್ಪ ಹೆವಿ ಐಟಮ್ಸ್ ಗಳು ಆ ಕಡೆ ಈ ಕಡೆ. ಇಮ್ಯಾಜಿನ್ ಮಾಡಿ, ಸ್ಯಾಂಡ್ವಿಚ್, ರೋಲ್ಸ್, ಜ್ಯೂಸು, ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ, ಅಕ್ಕಿ ಉಸ್ಲಿ, ಕೊನೆಗೆ ಅಕ್ಕಿ ಉಸ್ಲಿ ಟಾಪ್ ಅಪ್. ಇದೆಲ್ಲ ಒಂದು ಹೋಟ್ಲ ಸುಮ್ಮನೆ ನೋಡ್ಕೊಂಡ್ ಬಂದಿದ್ದ ನೀವು? ನೋಡ್ಕೊಂಡು ತಿನ್ಕೊಂಡ್ ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಅಂತ. ಸೊ ಅದಕ್ಕೆ ನಾನು ಇವತ್ತಿನ ದಿವಸ ಕಂಡೀಷನ್ ಮೇಲೆ ಎಲ್ಲ ರೆಡಿ ಮಾಡ್ಕೊಂಡ್ ಬಂದೆ. ಅಂದ್ರೆ ಏನಾರು ಆದ್ರೆ ಇಟ್ಕೊಂಡ್ ಬಂದೀನಿ, ಯಾವ್ದಕ್ಕೂ ನಿಮ್ಗೂ ತೊಂದರೆ ಕೊಡಬಾರ್ದು, ಬೇರೆ ತೊಂದರೆ ಕೊಡಬಾರ್ದು ಅಂತ. ಸೊ ಹಾಗಾಗಿ ಬಟ್ ಆಗಂತ ಡಿಶ್ ಏನು ಆಗಲ್ಲ, ಓಕೆ, ಬೊಂಬಾಟ್ ಆಗಿರುತ್ತೆ. ನಿಮ್ಗೂ ಯಾವ ಕಂಡೀಷನ್ ಆಗಲ್ಲ. ಡಿಶ್ ಹೆಸರು ಹೇಳಿ ಸರ್ ಬೇಗ. ಸೋಯಾ ನಗೆಟ್ಸ್ ಅಂತ. ಸೋಯಾ ನಗೆಟ್ಸ್. ಎಸ್, ಹೇಳಿ ಸರ್, ಏನೇನು ಐಟಮ್ ಬೇಕಿದ್ದು ಸೋಯಾ ನಗೆಟ್ಸ್ ಮಾಡೋದಕ್ಕೆ? ಸೋಯಾ ನಗೆಟ್ಸ್, ಬೆಳ್ಳುಳ್ಳಿ, ಇದು ಆಲೂಗಡ್ಡೆ ಮ್ಯಾಶ್ ಮಾಡಿರೋದು, ಇದು ಚಿಲ್ಲಿ ಫ್ಲೇಕ್ಸ್, ಓಕೆ, ಇದು ಚಿಲ್ಲಿ, ಇದು ಚಿಲ್ಲಿ ಪೌಡರ್, ಎಲ್ಲ ಚಿಲ್ಲಿ, ಕೊತ್ತಂಬರಿ, ಗರಂ ಮಸಾಲ, ಮತ್ತೆ ಜೀರಾ ಪೌಡರ್, ಶುಂಠಿ, ಆಮೇಲೆ ಉಪ್ಪು ಬೇಕೇ ಬೇಕಲ್ಲ ಸರ್. ಇದು ಕಾರ್ನ್ ಫ್ಲೇಕ್ಸ್, ಓಕೆ, ಸ್ವಲ್ಪ ಪೌಡರ್ ಮಾಡ್ಕೊ ಇದನ್ನ ಮಾಡ್ಕೊಂಡಿದ್ದು. ಇದು ಪೆಪ್ಪರ್, ಇದು ಕಾರ್ನ್ ಫ್ಲೋರ್. ಓಕೆ ಓಕೆ ಓಕೆ. ಸೊ ಈ ಸೋಯಾ ಚಂಕ್ಸ್ ಇಂದ ಸ್ಟಾರ್ಟ್ ಸರ್ ಇವಾಗ? ಇವಾಗ ಮಾಡೋ ವಿಧಾನ ಹೆಂಗಿದು? ಇದನ್ನ ಚೆನ್ನಾಗಿ ಬಿಸಿನೀರಲ್ಲಿ ನೆನ್ಸಿಟ್ಬಿಟ್ಟು, ಓಕೆ, ಇದನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಆ ನೀರ್ನೆಲ್ಲ ತೆಗೆಯೋದು. ಓಕೆ, ಅವಾಗ ಚೆನ್ನಾಗಿ ನೆಂದಿರುತ್ತೆ, ಹೊಂಗುತ್ತೆ. ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ತೊಗೊಳ್ಳಿ ಸರ್, ಹಂಗಾರೆ ಮೇಡಮ್ ರುಬ್ಬಿಡಿ, ತಗೊಳ್ಳಿ ಹಂಗಾರೆ. ಬಹಳ ತಂದಿದೀವಲ್ಲ. ಓ, ಇಲ್ಲೇನೋ ಒಂದು ಐಟಮ್ ಇದೆ. ಎಸ್, ಇದನ್ನೇ ನಿಮ್ಗೆ ಸೋಯಾಬೀನ್ ನ ನೆನ್ಸಿ ಇದನ್ನ ರುಬ್ಕೊಂಡು ಇರೋದನ್ನ ಆಲ್ರೆಡಿ ರುಬ್ಬಿಟ್ಟಿದ್ದೀರಾ ಸೋಯಾನ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಈಗ ಇದನ್ನ ನಾವು ಕಲಸಿ ಇದ್ರ ಜೊತೆಗೆ ಅದನ್ನ ಸೋಯಾ ನಗೆಟ್ಸ್ ಮಾಡ್ಕೋಬೇಕು. ನೀವು ಕಲ್ಸಕ್ಕೆ ಅಂದ್ರೆ ತಗೊಳ್ಳಿ. ಸೋಯಾನ ಈ ತರ ಇರೋಂತ ಸೋಯಾ 5 ನಿಮಿಷ ಬಿಸಿನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿ ಮಿಕ್ಸಿಗೆ ಹಾಕ್ಬೇಕು. ನೀವು ಮಿಕ್ಸಿಗೆ ಹಾಕಿದ್ಮೇಲೆ ಅದು ಈ ತರ ಆಗುತ್ತೆ. ಅದನ್ನ ತಗೊಂಡಿದಾರ ಸರ್ ಇವಾಗ? ಓಕೆ, ಇದ್ರ ಜೊತೆಗೆ ಮ್ಯಾಶ್ ಮಾಡಿರೋ ಅಂತ ಪೊಟ್ಯಾಟೋನ ಸ್ವಲ್ಪ ಹಾಕೋಣ, ಚಿಲ್ಲೀಸ್ ಹಾಕೋಣ, ಸ್ವಲ್ಪ ಖಾರ ಇಟ್ಟು ಇಲ್ಲಿ. ಈಗ ನೆಕ್ಸ್ಟ್ ಏನ್ ಸರ್? ಚಿಲ್ಲಿ ಪೌಡರ್. ಓಕೆ, ಈಗ ಶುಂಠಿ ಹಾಕ್ತಾ ಇದಾರೆ, ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್. ಓಕೆ ಓಕೆ ಓಕೆ, ಸಾಕು. ಬೆಳ್ಳುಳ್ಳಿ ಕಟ್ ಮಾಡಿರೋದು. ಓ, ಸರ್ ಇದು ಇರುತ್ತೆ. ಬೆಳ್ಳುಳ್ಳಿ ಬಿದ್ರೆ ನಿಮ್ಗೆ ಎಲ್ಲಾ ರೀತಿಲೂ ಡೈಜೆಷನ್ ಎಲ್ಲ ಆಗುತ್ತೆ. ಇದು ಜೀರಾ ಪೌಡರ್, ಸ್ವಲ್ಪ ಟೇಸ್ಟ್ ಜೀರಾ ಪೌಡರ್ ಎಲ್ಲ. ಗರಂ ಮಸಾಲ ಫೈನಲ್ ಟೇಸ್ಟ್ ನಿಮ್ಗೆ. ಗರಂ ಮಸಾಲ ಬೊಂಬಾಟ ಬರುತ್ತೆ. ಸ್ವಸ್ತಿಕ್ ಗರಂ ಮಸಾಲೆ ಹಾಕ್ತಿದ್ದಾರೆ. ಈಗ ಉಪ್ಪು, ತಕ್ಕನಾದ ಟೇಸ್ಟ್ಗೆ ಉಪ್ಪು ಚೂರು. ಓಕೆ, ನೋಡಿ ಈಗ ಲಾಸ್ಟ್ ಅಲ್ಲಿ ನಿಮ್ಗೆ ನಿಮ್ ಬಯಕೆ ಅಂತ ಲಾಸ್ಟ್ ಅಲ್ಲಿ ಹಾಕ್ಬಿಡೋಣ ಇದನ್ನ. ಓಕೆ ಓಕೆ ಓಕೆ, ರೈಟ್. ಈಗ ಚೆನ್ನಾಗಿ ಕಲ್ಸ್ಕೊಳ್ಳೋದು. ಕೈಯಲ್ಲಿ ಕಲ್ಸ್ಕೊತೀನಿ ಈಗ. ಅದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆನ ತಗೊಂಡು ಎಣ್ಣೆ ಕಾಯ್ಸಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊ. ಓ, ಸೂಪರ್ ಡೀಲ್. ಹಂಗಾರೆ ಎಣ್ಣೆ ಕಾಯ್ಕೆ ಇಟ್ಬಿಡಿ ಸರ್. ಹಂಗಾರೆ ಫುಲ್ ಡೀಪ್ ಫ್ರೈ ಮಾಡ್ಬೇಕಾ? ಡೀಪ್ ಫ್ರೈ ಇದು. ಸ್ವಲ್ಪ ನಿಮ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕಲ್ಸಕ್ ಶುರು ಮಾಡ್ಬೇಕು. ಓಕೆ ಸರ್, ಇದ್ರ ಜೊತೆಗೆ ಇವಾಗ ಕಾರ್ನ್ ಫ್ಲೇಕ್ಸ್, ಕಾರ್ನ್ ಫ್ಲೋರ್. ನಾವು ಕಾರ್ನ್ ಫ್ಲೋರ್ ಏನ್ ಮಾಡ್ಕೋಬೇಕು, ಸ್ವಲ್ಪ ಉಪ್ಪು ಪೆಪ್ಪರ್ ಎಲ್ಲ ಹಾಕೊಂಡು ಈ ತರ ಮಾಡ್ಕೊಂಡ್ ಬಂದೀನಿ. ಇದನ್ನ ನೀರಾಗಿ ಒಂದ್ ಸ್ವಲ್ಪ ಕಲ್ಸ್ಕೊಂಡು ಇಟ್ಕೊಂಡ್ಬಿಟ್ರೆ, ಕಾರ್ನ್ ಫ್ಲೋರ್ ಇದೆ ಮತ್ತೆ ಪೆಪ್ಪರ್ ಪೌಡರ್ ಇದೆ, ಉಪ್ಪು ಹಾಕಿ ನೀರ್ ಹಾಕಿ ಕಲ್ಸ್ಕೊಂಡ್ರೆ ಈ ತರ ಆಗುತ್ತೆ. ನೀರಾಗಿ ಕಲ್ಸ್ ಅದನ್ನ ಒಂದ್ ಕಡೆ ಇಟ್ಕೊಂಡಿದೀರಾ. ಈಗ ಇದನ್ನ ಚೆನ್ನಾಗಿ ಕಲ್ಸೋದ್ರಲ್ಲೇ ಇರೋದು ವಿಷಯ. ಹೌದೌದು, ಇದು ಒಂಥರ ಮುದ್ದೆ ತರ, ಅಂದ್ರೆ ಹಿಟ್ಟೆ. ಅದೇ 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 ಕಂಪ್ಲೀಟ್ ಆಗಿ. ಯಾಕಂದ್ರೆ ಅದನ್ನ ನಾವು ಹಿಂಗ್ ಇಟ್ಕೊಂಡು ಕಟ್ಬೇಕಾಗತ್ತೆ. ಈಗ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಏನ್ ಇದ್ರ ಡಿಪ್ಪು? ಈಗ ಇದಕ್ಕೆ ಏನ್ ಮಾಡಿ, ಸಿಂಪಲ್ ಇದು ಕಲ್ಸ್ಕೊಂಡ್ ಬಂದಿದೀವಲ್ಲ, ಇದಕ್ಕೆ ಇದನ್ನ ಡಿಪ್ ಮಾಡ್ಬಿಟ್ಟು ಒಂಚೂರು ಹಿಂಗ್ ಓಡಿಸ್ಬಿಟ್ಟು ಇದ್ರ ಮೇಲೆ ಇನ್ನೂ ಬಂಡಿ ಓಡಿಸ್ಬಿಟ್ರೆ ಇದನ್ನ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೇಕು ಅನ್ಸ್ತಾ ಇಲ್ವಾ? ಇದನ್ನ ಇದ್ರೊಳಗಡೆ ಸೈಡ್ ಇಂದ ಬಿಟ್ಟರೆ ಒಳಗಡೆ ಹೋಗಿ ಅದು ಓಕೆ, ರುಚಿಯಾದಂಥ ಸೋಯಾ ನಗ್ಗೆಟ್ಸ್ ರೆಡಿ ಆಗ್ತಾ ಇದೆ. ಆಹಾ ಸರ್,
ಘಮ 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 ಅಂತ ಇರ್ತಕ್ಕಂಥ ನಗ್ಗೆಟ್ಸ್. ಇನ್ನು ಎಷ್ಟೊತ್ತು ಸ್ವಿಮ್ಮಿಂಗ್ ಮಾಡಿಸ್ಬೇಕು ಸರ್? ರೆಡಿ? ಇಲ್ಲ, ಮುಗ್ದೋಗಿದೆ. ಬೌಲ್ ಎಲ್ಲ ಹಾಕೊಂಡ್ಬಿಟ್ರೆ ಆಲ್ರೆಡಿ ಬೌಲ್ ಬಂದ್ಬಿಟ್ವಾ? ಇದನ್ನ ತಿಂದು ನೋಡಿದ್ಮೇಲೆ ನೀವು ಆಮೇಲೆ ಇದ್ರ ಬಗ್ಗೆ ಮಾತಾಡಿ. ಓಹೋ ಸಖತ್ತಾಗಿದೆ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್, ಮಕ್ಕಳಿಗೆ ಬರೀ ಹಿಂಗೆ ಕೊಟ್ರೆ ತಿನ್ನಲ್ಲ. ಹೌದು, ನೀವು ಯಾವಾಗ್ಲೂ ಏನಾದ್ರು ಒಂದ್ ಸ್ವಲ್ಪ ನೆಂಚ್ಕೊಳಕ್ ಕೊಡ್ಲೇಬೇಕು. ಅದಕ್ಕೆ ಓಕೆ, ಸಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಹಾ, ನೋಡಕ್ಕೂ ಸೂಪರ್ ಆಗಿದೆ, ಬಿಸಿ ಬಿಸಿ ಆಗಿದೆ. ಆರೋಗ್ಯಕ್ಕೆ ಮುಂಚೆ ತಿಂದ್ಬಿಡೋಣ. ಹೇಗಿದೆ? ಕ್ರಿಸ್ಪಿ ಸೌಂಡ್ ನೋಡಿ, ಸ್ಟುಡಿಯೋ ಆಚಾರ್ಗೂ ಕೇಳ್ತಾ ಇದೆ. ನಾನೇ ತಿನ್ನಿಸ್ತೀನಿ. ಖಂಡಿತ ಸರ್. ಆಹಾ, ನಿಜವಾಗ್ಲು ಹೇಳ್ಬೇಕಂದ್ರೆ ಹೇಳಿದ್ರೆ ಮಕ್ಳಿಗೆ ಅಂತ ಮಕ್ಕಳೆಲ್ಲ ಇತ್ತಿದ್ರೆ ನಾವೇ ಮಕ್ಕಳ ಆಗ್ತೀವಿ. ಇನ್ನೂ ಬೇಕು ಅಂತ. ಕ್ರಿಸ್ಪಿ ಆಗಿದೆ. ಸೋಯಾ ನಗ್ಗೆಟ್ಸು ಅದ್ಭುತ. ನಂಗೆ ತುಂಬಾ ಇಷ್ಟ. ಆದ್ರೆ ನಾನು ಹೇಳ್ತೀನಿ ನಮ್ಮ ಶೋಲಿ ನಿಜಕ್ಕೂ ಇದು ಹೆಂಗಿತ್ತಂದ್ರೆ ಹೊಡ್ಕೊಂಡು ತಿಂದಂಗಿತ್ತು ಅಂತ. ಅದು ಈ ಸೋಯಾ ನಗ್ಗೆಟ್ಸ್ ಇದು ಮಾಡುವ ವಿಧಾನ ಮತ್ತು ಇದು ಬೇಕಾಗಿರೋ ಸಾಮಗ್ರಿಗಳು ಈ ರೀತಿಯಾಗಿದೆ. ನೀವು ನೋಡ್ಕೊಂಡ್ ಬನ್ನಿ, ಅಲ್ಲಿರೋ ನಾವು ತಿಂತಾ ಇರ್ತೀವಿ. ಸೋಯಾ ನಗೆಟ್ಸ್ ಮಾಡುವ ವಿಧಾನ: ಬಿಸಿ ನೀರಿನಲ್ಲಿ ನೆನೆಸಿಟ್ಟಂತಹ ಸೋಯಾವನ್ನು ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿಕೊಂಡು ಬೇಯಿಸಿದ ಆಲೂಗಡ್ಡೆ, ಮೆಣಸಿನಕಾಯಿ, ಚಿಲ್ಲಿ ಪೌಡರ್, ಬೆಳ್ಳುಳ್ಳಿ, ಜೀರಾ ಪೌಡರ್, ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೇರಿಸಿಕೊಳ್ಳಿ. ನಂತರ ಕಾರ್ನ್ ಫ್ಲೋರ್, ಮೆಣಸು, ಉಪ್ಪು, ನೀರು ಹಾಕಿ ಕಲಸಿಕೊಂಡಂತಹ ಮಿಶ್ರಣಕ್ಕೆ ಉಂಡೆಯನ್ನ ಮಾಡಿ ಡಿಪ್ ಮಾಡಿ, ನಂತರ ಕಾರ್ನ್ ಫ್ಲೋರ್ಗೆ ಡಿಪ್ ಮಾಡಿ ಎಣ್ಣೆಯನ್ನ ಹಾಕಿ ಕರೆದರೆ ಸೋಯಾ ನಗೆಟ್ಸ್ ರೆಡಿ. ನಿಮ್ ಸ್ಟೋರಿ ಸ್ಟಾರ್ಟಿಂಗ್ ಇಂದಾನು ಇಂಟ್ರೆಸ್ಟಿಂಗ್ ಆಗೇ ಇದೆ. ಹಲವಾರು ಟರ್ನ್ಗಳು, ಟ್ವಿಸ್ಟ್ ಗಳೆಲ್ಲ ಇತ್ತು. ಡೈರೆಕ್ಟ್ ಹೋಗಿ ಅವ್ರ ತಾಯಿ ಹತ್ರನೇ ಪ್ರಪೋಸಲ್ ಎಲ್ಲ ಮಾತಾಡೆಲ್ಲ ಆಯ್ತು. ಮದುವೆ ಹೇಗಾಯ್ತು? ಮದ್ವೆಗೆಲ್ಲ ಒಪ್ಕೊಂಡಾದ್ಮೇಲೆ ನಂದು ನಮ್ಮ ಅಣ್ಣಂದು ಮದ್ವೆ ಒಂದು 4 days ಗ್ಯಾಪ್ ಅಲ್ಲಿ ಎಂಗೇಜ್ಮೆಂಟ್ ಆಗಿದ್ದು. ಒಂದು ಮದುವೆ ಮಾಡಕ್ಕೆ ಕಷ್ಟ. ನಮ್ಮ ಅಪ್ಪ ಅಮ್ಮ ಮತ್ತೆ ಇವರ ಅಮ್ಮ ಎಲ್ಲ ಬಹಳ ಕಷ್ಟಪಟ್ಟಿದ್ದಾರೆ. ನಂದು ನಮ್ಮ ಅಣ್ಣಂದು 4 days ಗ್ಯಾಪ್ ಅಲ್ಲಿ ಮದ್ವೆ ಆಯ್ತು. ಫಸ್ಟ್ ನಂದಾಗಿದ್ದು. ನಿಮ್ದು ಫಸ್ಟ್? ನಮ್ದು ಫಸ್ಟ್. ಬಟ್ ಎಂಗೇಜ್ಮೆಂಟ್ ಮದ್ವೆ ಗೊತ್ತಾಗಿ ಒಂದ್ 3 ತಿಂಗಳಿಗಾಗಿದ್ದು. ಯಾವಾಗಂತ ಹೇಳ್ಬಿಡು. ಮೊನ್ನೆ ಸೆಪ್ಟೆಂಬರ್ 6ನೇ ತಾರೀಕು. ಓ, ಬಿಲೇಟೆಡ್ ವಿಶಸ್. ಥ್ಯಾಂಕ್ ಯು. ಸೊ ಎಂಗೇಜ್ಮೆಂಟ್ ಆಗಿ 6 ತಿಂಗಳ ಗ್ಯಾಪ್ ಅಲ್ಲಿ ಮದ್ವೆ ಆಗಿದ್ದು. ಏನಂತಾರೆ, ಎಂಗೇಜ್ಮೆಂಟ್ ಅಂಡ್ ಮದ್ವೆಗೂ ಮುಂಚೆ ಒಂದು ಈ ಬೋಟ್ ರೈಡ್ ಹೋದ್ವಿ ನಾವೊಂದು. ಇವ್ರು ಸುಮಾರಷ್ಟು ಬೋಟ್ ರೈಡ್ ಮಾಡಿದ್ರು, ನಮ್ಗದು ಫಸ್ಟ್ ರೈಡ್. ಅದೊಂಥರ ಕೋರ್ಟ್ಶಿಪ್. ನಮ್ಗೂ ಒಂದ್ ಸ್ವಲ್ಪ ಟೈಮ್ ಸಿಕ್ತು. ಬೈಕ್ ರೈಡ್ ಹೋಗ್ತೀವಿ ಸರ್, ಬೋಟ್ ರೈಡ್ ಏನ್ ಮತ್ತೆ ಯಾವ್ದೋ ಒಂದು ವಿಮಾನಕ್ಕೆ ಹೋಗೋ ಅಷ್ಟು ಶಕ್ತಿ ಇರ್ಲಿಲ್ಲ. ಸೊ ಇಲ್ಲಿ ನೀನ್ ಬೇರೆ ತರ ಒಂದು ವೆಹಿಕಲ್ ಯೂಸ್ ಮಾಡೋಣ ಅಂತ ಅನ್ಕೊಂಡು ಬೋಟ್ ಕರ್ಕೊಂಡು ಹೋದೆ. ಅಲ್ಲೇನಾದ್ರು ಟೈಟಾನಿಕ್ ಪೋಸ್ ಇಲ್ಲ ಅವೆಲ್ಲ ಏನಿಲ್ಲ. ಆಮೇಲೆ ವಾಪಸ್ ಬಂದ್ವಿ. ನೆಕ್ಸ್ಟ್ ಕಟ್ ಮಾಡಿದ್ರೆ ಮದ್ವೆಲಿ ಇವಂದು ಡಿಮಾಂಡ್ ಒಂದೇ, ಏನು ಅಂದ್ರೆ ಎಲ್ಲ ಕಂಪ್ಲೀಟ್ ಶಾಸ್ತ್ರಬದ್ಧವಾಗಿ ಆಗ್ಬೇಕು, ಯಾವ್ದು ಏನು ಮಿಸ್ ಮಾಡಬಾರ್ದು. ಸೊ 3 ದಿನ ಮದ್ವೆ. ನನಗೆ ಒಂದ್ ವಿಚಾರ ಏನು ಅಂದ್ರೆ, ಮದ್ವೆ ಆದ್ಮೇಲೆ ಬಿದ್ವಿ ಅಂತ ಅರ್ಥ ಒಂದ್ಸಲಿ. ಸೊ ಅದನ್ನ ಯಾವ ಶಾಸ್ತ್ರಗಳು ಬೇಕೋ ಎಲ್ಲ ಬಂದು ಅದನ್ನ ಪ್ರೊಟೆಕ್ಟ್ ಮಾಡ್ಲಿ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗ್ತೀನಿ ಅನ್ನೋ ವಿಚಾರ. ಆಮೇಲೆ ಅಫ್ಕೋರ್ಸ್ ನಮ್ಮ ಸಂಪ್ರದಾಯ ವಿಚಾರ ತಿಳ್ಕೊಳ್ಳೋಣ. ಅಟ್ಲೀಸ್ಟ್ ಅದೊಂದು ಚಾನ್ಸ್ ಸಿಗುತ್ತೆ. ಎಲ್ಲ ಫುಲ್ ಮಾಡಿಸ್ಕೊಂಡ ಎಲ್ಲ ಶಾಸ್ತ್ರವನ್ನು ನಮ್ಮ ಅಮ್ಮಂಗ್ ಫಸ್ಟೇ ಹೇಳ್ಬಿಟ್ಟಿದ್ದ. ಆಂಟಿ ನನಗೆ ಎಕ್ಸ್ಕ್ಯೂಸ್ ಮೀ, ಮಾಡಿಸ್ಕೊಂಡ ಅಂದ್ರೆ ಇದು ನಮ್ ಇಬ್ರು ತಾನೆ ಮಾಡಿಸ್ಕೊಂಡ್ವಿ ಶಾಸ್ತ್ರಬದ್ಧವಾಗಿ. ಓಕೆ ಫೈನ್, ಸಾರಿ. ಸೊ ನಿಮ್ ಏನೊಂದು ಸ್ಟ್ರಾಂಗ್ ಅಂತ ಏನ್ ಹೇಳ್ತಾ ಇದೀರಾ, ಸ್ಟ್ರಾಂಗ್ ಬಾಂಡ್. ಓಕೆನಾ? ಮತ್ತೆ ಎಲ್ಲ ಶಾಸ್ತ್ರಬದ್ಧವಾಗಿ ಹೇಗಾಯ್ತು ಅಂತ ನೀವು ಮಾತ್ರ ಹೇಳೋದಲ್ಲ, ಈ ಮದುವೆ ಬಗ್ಗೆ ನಮ್ಮ ಕಿಚನ್ ಟೆಂಟ್ ಅಲ್ಲಿ ಹಲವಾರು ಜನ ಹೇಳಿದ್ದಾರೆ. ಅದೊಂದು ಸ್ಪೆಷಲ್ ವೀಟಿ ಇದೆ, ನೋಡೋಣ ಯಾರ್ಯಾರು ಏನ್ ಹೇಳಿದ್ದಾರೆ ಅಂತ. ವಿಟಿ ಪ್ಲೀಸ್. ಸರಿ, ಒಂದ್ಸರಿ ಒಂದು ಕಾರ್ಯಕ್ರಮ ಆಯ್ತು. ಅಲ್ಲಿ ನಾವು ಊಟ ಕೂತ್ಕೊಂಡ್ಬಲ್ಲ, ಬಂದ್ ಪಕ್ಕದಲ್ಲಿ ಕೂತಿದ್ದೆ. ಅವಾಗ ಅವನು ಹರಿಣಿ ಹೇಗಿದ್ದಾಳೆ ಅಂತ ಕೇಳ್ದ. ಆಮೇಲೆ ನಾನು ಇವನು ಯಾರು? ನಾನು ಶ್ರೀಕಾಂತು, ಹರಿಣಿ ಕಾಲೇಜೇ ಓದಿದ್ದು ಅಂದ. ಹರಿಣಿ ಏನು ಮಾಡ್ತಾಳೆ ಅಂತ ಕೇಳ್ದ. ಮದುವೆ ಮಾಡೋ ಮನಸ್ಸಿದ್ಯಾ ಅಂತ. ಹೌದಪ್ಪ, ಗಂಡು ಸಿಕ್ಕಿದ್ರೆ ಮದುವೆ ಮಾಡ್ತೀವಿ, ಅವಳು ಮಾಡ್ಕೋಬೇಕು ಅಂತ. ಹಾಗಾದ್ರೆ ನಿಮ್ಮ ಕಣ್ಣಿಗೆ ನಾನೇನು ಗಂಡು ಥರ ಕಾಣಿಸ್ತಿಲ್ವಾ ಅಂತ ಕೇಳ್ದ. ಅಯ್ಯೋ ಕಾಣಿಸ್ತಿದ್ಯಾ ಕಣಪ್ಪ, ಆದರೆ ಅವಳನ್ನ ಕೇಳ್ಕೊ ಹೋಗಿ ನೀನು ಅಂತ ಹೇಳಿದೆ. ಸಾಮಾನ್ಯವಾಗಿ ಹುಡುಗಿನ ಫಸ್ಟ್ ನೋಡಿ ಓಡಾಡ್ಬಿಟ್ಟು ಆಮೇಲೆ ಅಪ್ಪ ಅಮ್ಮನ ಹತ್ರ ಹೇಳೋ ಈ ಕಾಲದಲ್ಲಿ ಫಸ್ಟ್ ಅಪ್ಪ ಅಮ್ಮನ್ನ ಕೇಳಿ ಆಮೇಲೆ ಪರ್ಮಿಷನ್ ತಗೊಂಡು ಲವ್ ಮಾಡಿದ್ದು ತೀರಾ ಒಂಥರ ಅಪರೂಪವಾದ ಒಂದು ಸಮಾಚಾರ. ಹಿ ಈಸ್ ಎ ವೆರಿ ಯುನೀಕ್ ಬಾಯ್. ಶ್ರೀಕಾಂತ್ ಹರಿಣಿ ಅವ್ರ ಮದುವೆ ಆದಾಗ ನಾನು ಸ್ಕೂಲಲ್ಲಿ ಓದ್ತಾ ಇದ್ದೆ. ನಮಗೆಲ್ಲ ತುಂಬ ಎಕ್ಸೈಟೆಡು ಹರಿಣಿನ ಮೀಟ್ ಮಾಡಬೇಕು ಅಂದರೆ, ಯಾಕಂದರೆ TV ಆರ್ಟಿಸ್ಟು ಹರಿಣಿ.
ನಮ್ಮ ಅಕ್ಕೆ ಅಂತ ಹೇಳ್ಕೊಳಕ್ಕೆಲ್ಲ full ನಮ್ಗೆ ಜಂಬ ಪ್ರೌಡ್ ಎಲ್ಲ. ಆಮೇಲೆ ಶ್ರೀಕಾಂತ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಜ್ಯುವೆಲ್ರಿ ಹಾಕ್ಕೊಂಡಿದ್ದೆ ನಾನು. ಅದನ್ನ ನೋಡಿ ಅವ್ರಿಗೆ ಹರಿಣಿಗೆ ನಾನು ಇದೇ ಥರ ಕೊಡಿಸ್ಬೇಕು ಅಂದ್ಬಿಟ್ಟು ಶಾಪಿಂಗ್ ಕರ್ಕೊಂಡು ಹೋಗು ಅಂದರು. ಸರಿ ನಾನು ಶ್ರೀಕಾಂತ್ ಹೋದ್ವಿ, ಸುತ್ತಿದ್ವಿ ಒಂದು 6 to 7 ಶಾಪ್ಸ್ ಸುತ್ತಿದ್ವಿ. ಅಂದರೂ ಅವ್ರಿಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹಿ ವಾಂಟ್ಸ್ ಅ ಪರ್ಫೆಕ್ಟ್ ಜ್ಯುವೆಲ್ರಿ ಫಾರ್ ಹರ್. ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅವನಿಗೆ ಏನನ್ನೂ ಕೇಳಿಲ್ಲ, ಏನು ಕೊಡ್ತೀರಾ ಕೇಳಲಿಲ್ಲ, ಇದುವರೆಗೂ ಏನು ಕೊಡಿ ಅಂತ ಕೇಳಲ್ಲ. ಅವ್ನು ಯಾವ ಥರನೂ ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ, ಯಾವ ಥರನೂ ಮಾಡಿ. ಮದುವೆನಲ್ಲೂ ತುಂಬ ಎಂಜಾಯ್ ಮಾಡ್ದ, ನಾವು ಎಲ್ಲ ತುಂಬ ಎಂಜಾಯ್ ಮಾಡಿದ್ವು. ಜೋಯಿಸ್ ಹೇಳಿದ್ರು, ಅಪ್ಪ ಟೈಮ್ ಸರಿ ತಾಲಿ ಕಟ್ಬಿಡಪ್ಪ, ಆಮೇಲೆ ಬೇಕಾದ್ರೆ ಮಾತಾಡ್ಕೊಳ್ಬೇಕು ಅಂತವರು. ಮದುವೆಯಲ್ಲಿ ಗಂಡು ಹೆಣ್ಣಲ್ಲಿ ಯಾರು ಲೇಟಾಗಿ ರೆಡಿ ಆಗೋದು? ಆಬ್ವಿಯಸ್ಲಿ ಹೆಣ್ಮಕ್ಳೆ. ಆದ್ರೆ ಈ ವಿಷಯದಲ್ಲಿ ಹಂಗಲ್ಲ. ಇದ್ರಲ್ಲಿ ಲೇಟ್ ಆಗಿದ್ದು ಯಾರಿಂದ? ಶ್ರೀಕಾಂತ್ ಇಂದಾನೆ. ಯಾಕೆ? ಅವ್ನ ಹೇರ್ ಕಲರ್ ಚೇಂಜ್ ಮಾಡ್ಕೊಂಡು ಬರೋದು ಲೇಟ್ ಆಗಿತ್ತು. ಸೊ ಹುಡುಗನ್ಗೋಸ್ಕರ ಕಾಯ್ಕೊಂಡು ರಿಸೆಪ್ಷನ್ ತುಂಬಾ ಲೇಟಾಗಿ ಆಗಿದ್ದು. ಯಾವಾಗ್ಲೂ ಹರಿಣಿ ಬೇಗ ರೆಡಿ ಆಗ್ತಾರೆ, ಶ್ರೀಕಾಂತ್ ಲೇಟ್ ಆಗೇ ರೆಡಿ ಆಗೋದು. ನಮ್ಮ ರಿಸೆಪ್ಷನ್ ಅಲ್ಲಿ ಏನ್ ವಿಷಯ ಅಂದ್ರೆ ಹರಿಣಿ ಶ್ರೀಕಾಂತ್ ಬರ್ತಾರೆ ಅನ್ಕೊಂಡ್ರೆ ಬರ್ಲೇ ಇಲ್ಲ ಅವರು. ಅವತ್ತು ತುಂಬಾ ಮಳೆ, ಬೇರೆ ಹೊಸದಾಗಿ ಬೇರೆ ಮದುವೆ ಆಗಿತ್ತು. ಯಾತಿಗೆ ಬರ್ಲಿಲ್ವೋ ಗೊತ್ತಿಲ್ಲ, ಮಳೆ ಕಾರಣನೋ ಅಥವಾ ಬೇರೆ ಕಾರಣನೋ ಗೊತ್ತಿಲ್ಲ. ಶ್ರೀಕಾಂತನೇ ಇದಕ್ಕೆ ಉತ್ತರ ಹೇಳ್ಬೇಕು. ವೆರಿ ನೈಸ್, ವೆರಿ ನೈಸ್. ಒಳ್ಳೆ ಮಜಾ ವಿಷಯಗಳೆಲ್ಲ ಆಗಿದೆ. ಸಿಕ್ಕಾಪಟ್ಟೆ. ಅದು ಏನಂದ್ರೆ ಎಲ್ಲ ಹೇಳಿದ್ರಲ್ಲ ಬೇಗ ತಾಳಿ ಕಟ್ಬಿಡಪ್ಪ ಅಂತ. ನಮ್ಮ ಅಪ್ಪಂಗೆ ಯೋಚನೆ ಏನಂದ್ರೆ, ಅಯ್ಯೋ ನನ್ ಮಗ್ಳು ಕುತ್ಕೆ ತಾಳಿ ಬಿದ್ಬಿಡ್ಲಪ್ಪ, ಇವನ್ ಏನ್ ತಾಳಿನೇ ಕಟ್ತಾ ಇಲ್ವಲ್ಲ ಅಂತ, ಕರೆಕ್ಟ್ ಮುಹೂರ್ತಕ್ಕೆ ಅಂತ. ಸರಿ ಆಯ್ತು, ತಾಳಿ ಈಗ ಎಲ್ಲ ಹೇಳಿದ್ರು. ನಾನು ಒಂದು ವಿಚಾರ ಹೇಳಲಿಲ್ಲ. ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬರ್ತಾನೆ ಅಂತ ಹೇಳಿಲ್ಲ. ಎಲ್ಲ ಹೇಳ್ತಾರೆ ಲೇಟು ಬಟ್ ಲೇಟೆಸ್ಟ್ ಆಗಿ ಬರಲ್ವಾ? ಲೇಟೆಸ್ಟ್ ಆಗಿ ಬರಲ್ಲ. ಇಂಪಾರ್ಟೆಂಟ್. ತಂಗಿ ಹೇಳ್ದ ಹಾಗೆ ಈ ಈಸ್ ಅ ಲೇಟ್ ಲತೀಫ್. ಎಲ್ಲ ನಮ್ಮನೇಲಿ ಇವತ್ತಿಗೂ ಜಗಳ ಆಗೋದು ಟೈಮ್ ವಿಷಯಕ್ಕೆ. ನಾನ್ ಬೇಗ ಅವ್ನ್ ಲೇಟು. ಅದೆಲ್ಲ ಬಿಡಪ್ಪ. ಎಂಗೇಜ್ಮೆಂಟ್ ಆಯ್ತು, ಮದ್ವೆ ಆಯ್ತು, ರಿಸೆಪ್ಷನ್ಗೂ ಲೇಟು. ಅಂಡ್ ಫಸ್ಟ್ ಆಫ್ ಆಲ್ ನಮ್ಗೆ ಫಸ್ಟ್ ನೈಟ್ ಮುಹೂರ್ತ ಸಿಕ್ಕಿದ್ದು 3 ದಿನ ಆದ್ಮೇಲೆ. ಆಯ್ತಾ? ಅದಕ್ಕೂ ಆಸಾಮಿ ಲೇಟು. ಅದು ಅವ್ರು ಮಾಡಿದ ಕೆಲಸ. ಅಲ್ಲಲ್ಲ, ಅವ್ನ್ ಬಂದಿದ್ದೆ ಲೇಟು. ಯಾಕೆ ಲೇಟು? 3 ದಿವಸ ಅದೇನೋ ಶಾಸ್ತ್ರಬದ್ಧವಾಗಿ ನಾವೆಲ್ಲೋ ಇಬ್ರು ಸೇರ್ಲೇಬಾರ್ದು ಅನ್ನೋ ವಿಚಾರ ಅವ್ರು ಲೇಟ್ ಮಾಡಿದ್ದು, ನಾನಲ್ಲ. ಅವ್ನ್ ಬಂದಿದ್ದೆ ಲೇಟು ಅಂತ ಇದೀನಿ ನಾನು. ಬಂದಿದ್ದೆ ರಾತ್ರಿನೇ ಇಲ್ವಾ ಬರ್ಬೇಕಾಗಿರೋದು? ಲೇಟ್ ಅಂದ್ರೆ ಇನ್ನೇನು? ಓಕೆ, ಎಲ್ಲರೂ ಲೇಟ್ ಲತೀಫ್ ಸರಿ. ಆದ್ರೆ ಇಲ್ಲಿ ಟೈಮ್ ಒಬ್ರು ಕರೆಕ್ಟ್ ಆಗಿ ಬರ್ತಾರೆ, ಅವ್ರು ನಮ್ಮ ಮಾಸ್ಟರ್ ಶೆಫ್. ಓಕೆನಾ? ನೀವು ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿ ಬರ್ತಾರೆ ಅಂತಾರಲ್ಲ, ಹಾಗೆ ಇವರು ನಮ್ಮ ಮಾಸ್ಟರ್ ಶೆಫ್. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿರೋ ಒಂದು ಡಿಶ್ ನ ನಿಮ್ ಕೈಲಿ ಮಾಡಿಸ್ತಾರೆ. ನೋಡೋಣ ಈಗ ಅವ್ರು ಬಂದು ಏನ್ ಮಾಡಿಸ್ತಾರೆ ಅಂತ. ಓಕೆನಾ? So let's welcome our master chef, one and only Shobha Jojiga. ವೆಲ್ಕಮ್ ಮೇಡಮ್. ಏನಿದು ಹೇರ್ ಸ್ಟೈಲು? ನೀವು ಹೋದ್ವಾರ ಅಲ್ಲ ಅದೋದ್ವಾರ ಒಂದು ಐಟಮ್ ಮಾಡಿರಿ ಗೊತ್ತಾ, ಜಾಂಬೋಟಿ ಜಿಲೇಬಿ ಅಂತ. ಅದನ್ನ ತಿನ್ಮೇಲಿಂದ ಕೂದಲೆಲ್ಲ ಉದುರೋಯ್ತು. ತಮಾಷೆಗೆ ಹೇಳ್ದೆ, ಇದೊಂದು ಜವಾನ್ ಎಫೆಕ್ಟ್. ಓಕೆ, ಸೊ ಇವತ್ತೇನ್ ಮಾಡಿಸ್ತಾ ಇದ್ದೀರಾ? ಇವತ್ತು ನೋಡಿ ನನ್ನ ಕೈಯಲ್ಲಿ ಸಿರಿಧಾನ್ಯಗಳಿವೆ. ಯಾಕಿರ್ಬೋದು ಹೇಳಿ? ನೀವೇನೇನೋ ಸ್ಪೆಷಲ್ ಮಾಡ್ತೀರಪ್ಪ, ನಾವೇನಂತ ಹೇಳೋಣ. 2023 ಅನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ UN ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಇದರಲ್ಲಿರುವಂತಹ ಪೌಷ್ಟಿಕತೆ ಬಗ್ಗೆ ಅರಿವು ಇನ್ನೂ ಹೆಚ್ಚಾಗ್ಲಿ ಜನರಿಗೆ ಅಂತ ಈ ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತ ಆಚರಣೆ ಮಾಡ್ತಿದ್ದಾರೆ. ಅದಕ್ಕೆ ನಾವು ನಮ್ಮ ವೇದಿಕೆಯಲ್ಲಿ ಈಗಾಗಲೇ ಸುಮಾರು ಬಾರಿ ಸಿರಿಧಾನ್ಯಗಳನ್ನ ಬಳಸಿ ಆಹಾರ ಮಾಡಿದೀವಿ. ಇವತ್ತು ನಮ್ಮ ಹರಿಣಿ ಅವ್ರು ಬಂದಿದ್ದಾರೆ, ಅವ್ರ ಕೈಯಿಂದ ಒಂದು ಸಿರಿಧಾನ್ಯದ ಡಿಶ್ ಮಾಡ್ಸೋಣ ಅಂತ. ನಾವು ಬಳಸ್ತಿರುವಂತದ್ದು ಇವತ್ತು ಸಾಮೆ, ಲಿಟಲ್ ಮಿಲೆಟ್ ಅಂತ ಕರೀತಾರೆ. ಫಾಕ್ಸ್ಟೈಲ್ ಮಿಲೆಟ್ ಇದೆ, ಆಮೇಲೆ ಸಜ್ಜೆ ಇದೆ, ನವಣೆ ಇದೆ, ಆಮೇಲೆ ನಮ್ಮ ರಾಜ್ಯ ಸಿರಿಧಾನ್ಯಗಳ ರಾಜ್ಯ ರಾಗಿ ಕೂಡ ಇದೆ. ನಾವು ಸಾಮೆಯನ್ನ ಬಳಸ್ಕೊಂಡು ಈ ಕಿಚಡಿಯನ್ನ ಮಾಡ್ತಿರೋದು. ಏನಿದೆ ಹೆಸರು? ಸಾಮೆ ಮಶ್ರೂಮ್ ಕಿಚಡಿ. ಸಾಮೆ ಮಶ್ರೂಮ್ ಕಿಚಡಿ. ಇದರ ವಿಶೇಷತೆ ಇನ್ನೂ ಒಂದಿದೆ. ಇಲ್ಲಿ ಬಳಸಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ನಮ್ಮ ದೇಹದಲ್ಲಿರುವಂತಹ ಹ್ಯಾಪಿ ಹಾರ್ಮೋನ್ಸ್ ಏನಿದಾವೆ, ಎಂಡೋರ್ಫಿನ್, ಆಕ್ಸಿಟೋಸಿನ್, ಸೆರೋಟೋನಿನ್, ಡೋಪಮೈನ್ ಹಾರ್ಮೋನ್ಸ್ ಅನ್ನ ಆಕ್ಟಿವೇಟ್ ಮಾಡಿ ನಮ್ಮನ್ನ ಖುಷಿ ಪಡಿಸುವಂತ ಇಂಗ್ರೀಡಿಯೆಂಟ್ಸ್ ಇವು. ದಯವಿಟ್ಟು ಶ್ರೀಕಾಂತ್ ಕೊಡ್ಬೇಡಿ. ಖುಷಿ ಪಡ್ಬಾರ್ದು. ನಾನು ನಮ್ಮ ಶೆಫ್ ಇದಾರಲ್ಲ, ಅವರು ಉತ್ತರಹಳ್ಳಿಯಿಂದ ಉಗಾಂಡ ಅವ್ರಿಗೂ ಎಲ್ಲ ಐಟಮ್ ಏನೇನಿದೆ ಎಲ್ಲ ಅದ್ರದ್ದು ರಿಸರ್ಚ್ ಮಾಡ್ಕೊಂಡ್ ಬರ್ತಾರೆ. ಕಾಣಿಸ್ತಾ ಇದೆ ನನಗೂ ನೋಡಿದಾಗ. ಸೊ ಇದು ಆಂಟಿ ಡಿಪ್ರೆಸೆಂಟ್ ಮಶ್ರೂಮ್ ಏನಿದೆ, ಅಣಬೆ, ಯಾವುದೇ ತರದ ಮಶ್ರೂಮ್ ಅನ್ನು ಕೂಡ ನಾವು ಬಳಸಬಹುದು. ಅದ್ರಲ್ಲಿ ಅದು ಆಂಟಿ ಡಿಪ್ರೆಸೆಂಟ್ ಹಾಗೂ ವಿಟಮಿನ್ ಡಿ ಇರೋದ್ರಿಂದ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕತ್ತೆ.
ಹಾಗೇನೆ ಚಿಕ್ಪಿ ಇದೆ, ಕಬಲ್ ಕಡಲೆ ಇದೆ, ಇಲ್ಲಿ ನನ್ನ ಹತ್ರ ಈರುಳ್ಳಿ ಇದೆ, ಬೆಳ್ಳುಳ್ಳಿ, ಹಾಗೂ ಇದು ಸಿಹಿ ಗೆಣಸು. ಓಕೆ, ಸಿಹಿ ಗೆಣಸು ಕೂಡ ಆಂಟಿ ಡಿಪ್ರೆಸೆಂಟ್. ಹಾಗಾಗಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ವಿಶೇಷತೆ ಏನಂದ್ರೆ ಮಣ್ಣಿನ ಮಡಿಕೆಯಲ್ಲಿ ಇವತ್ತು ಕಿಚಡಿ ಮಾಡ್ತಿರೋದು. ಓ ನೈಸ್. ಓಕೆ, ಮಾಡ್ಕೊಳ್ಳೋಣವಾ? ಎಸ್. ಈಗ ಸ್ವಸ್ತಿಕ್ ಗೀನ ಬಳಸ್ತಾ ಇದೀವಿ. ಸಾಕಾ? ತುಪ್ಪ ಆಯ್ತು. ಈಗ ಬೆಣ್ಣೆ ನಾವೀಗ ಬಳಸ್ತಾ ಇದೀವಿ ಹ್ಯಾಟ್ಸನ್ ಬಟರ್. ನಾನು ಯಾವಾಗ್ಲೂ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ, ಅಂದ್ರೆ ಎಣ್ಣೆ ಯಾವ್ದೇ ಫ್ಯಾಟ್ ಐಟಮ್ ಅನ್ನ ಹಾಕಿದ ತಕ್ಷಣನೇ ಈರುಳ್ಳಿ ಬೆಳ್ಳುಳ್ಳಿನ ಹಾಕೋಬಿಡ್ತೀನಿ. ಅದು ಹಾಕಿದ್ರೆ ಏನು ಅದ್ರಲ್ಲಿರುವಂತಹ ಫ್ಲೇವರ್ಸ್ ಹಾಗೂ ಫ್ಯಾಟ್ ಎರಡು ಕಂಬೈನ್ ಆಗಿ ಡೆಪ್ತ್ ಆಫ್ ಫ್ಲೇವರ್ಸ್ ಹೊರಗೆ ಬರುತ್ತೆ. ಎಣ್ಣೆ ಕಾದ ತಕ್ಷಣ ನಾವು ಹಾಕಿದ್ರೆ ಅದು ಬರ್ನ್ ಆಗುತ್ತೆ ಅಲ್ವಾ, ಸೊ ಆ ಫ್ಲೇವರ್ಸ್ ಅನ್ನ ರಿಲೀಸ್ ಮಾಡೋದು ಸ್ಟಾಪ್ ಮಾಡ್ಬಿಡುತ್ತೆ. ಸೊ ಕೋಲ್ಡ್ ಸ್ಟಾರ್ಟ್ ನಾನು ಯಾವಾಗೂ ಈರುಳ್ಳಿ ಬೆಳ್ಳುಳ್ಳಿ ಕೋಲ್ಡ್ ಸ್ಟಾರ್ಟ್. ದಟ್ಸ್ ನೈಸ್. ಓಕೆ ಓಕೆ. ಬೆಳ್ಳುಳ್ಳಿ, ಈರುಳ್ಳಿ, ಈಗ ಸಿಹಿ ಗೆಣಸು, ಈಗ ಸಿಹಿ ಗೆಣಸು ಹಾಕ್ತಾ ಇದಾರೆ. ಜೊತೆಗೆ ಮಶ್ರೂಮ್ 2 ಸ್ಪೂನ್ ಅನ್ನ. ಇದು ಬೇಯಿಸ್ಕೊಂಡಿದ್ದೀರಾ ನೀವು ಇಲ್ಲ ಹಸಿರು? ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ. ಸ್ವಲ್ಪ ಬೇಯಿಸ್ಕೊಂಡ್ರಿ, ಮೀಡಿಯಂ ಆಗಿ ಬೇಯಿಸ್ಕೊಂಡ್ರ ಅಂತ. ಮಶ್ರೂಮ್ ಅಣಬೆ ಹಾಕಿರೋದು. ಮಶ್ರೂಮ್. ಈಗ ಕಡಲೆ, ಇದು 1 ಸ್ಪೂನ್ ಸಾಕು. ಇದು 1 ಸ್ಪೂನ್. ನಾನು ಇನ್ನೂ ಒಂದ್ ಸ್ವಲ್ಪ ಬೆಣ್ಣೆ ಹಾಕೋತಿದ್ದೀನಿ. ನಮ್ಮ ಆನಂದ್ ಸರ್ಗೆ ಬೆಣ್ಣೆ ತುಂಬಾ ಇಷ್ಟ. ನೀವು ಹೇಳ್ಬೇಕಾ ಇಲ್ಲ ತಿನ್ಬಿಟ್ರೆ ನೀರೆಲ್ಲೂ ಬಳಸ್ತಾ ಇಲ್ಲ, ಬರೀ ಈಗ ಅನ್ನ ಹಾಕೊಂಡ್ಮೇಲೆ ಆಮೇಲೆ ಹಾಕ್ತೀರಾ? ಕಿಚಡಿ ಗಟ್ಟಿ ಹೋಗ್ತಾ ಇದೆಯಲ್ಲ ಇದು ಹಿಂಗೆ ಅಂತ ನೋಡ್ತಾ ಈಗ ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಎಷ್ಟು ಹಾಕ್ಲಿ? ಅದು ಪೂರ್ತಿ ಹಾಕು. ಈಗ ಸಾಮೆ ಅಕ್ಕಿ, ಬೇಯಿಸಿರುವ ಸಾಮೆ ಅಕ್ಕಿ. ಇಲ್ಲಿ ನಾವು ಮಾಡ್ತಾ ಇರೋದು ಒಂದು ಇಬ್ರು ತಿನ್ನಕ್ಕಾಗುವಷ್ಟು ಈ ಅಳತೆಯಲ್ಲಿ, ಹಾಗಾಗಿ ಆ ಒಂದು ಬೌಲಲ್ಲಿ ಅರ್ಧ ಬೌಲ್ನ ಬಳಸ್ಕೊಂತಾ ಇದೀವಿ. ಈಗ ಕೊನೆಯದಾಗಿ ಉಪ್ಪನ್ನ ಹಾಕೊಂಡು ಸಾಕು. ಈಗ ನೀರು ಹಾಕೊಳ್ಳೋಣ ಇದಕ್ಕೆ. ಇದು ಮುರಿದು ಹಾಕೊಳ್ಳೋಣ ಸಬ್ಸಿಗೆ ಸೊಪ್ಪು. ಸ್ವಲ್ಪ ತಟ್ಟೆ ಮುಚ್ಕೊಳ್ಳೋಣ. ವಾವ್, ಸೂಪರ್. ಘಮ ಘಮ ಅಂತ ಬರ್ತಾ ಇದಲ್ಲ ಸಬ್ಸಿಗೆ ಸೊಪ್ಪು ಬಂತಲ್ಲ. ಈಗ ಆ ತರ ಮುಚ್ಚಿ ಎಷ್ಟೊತ್ತು ಇಡ್ಬೇಕದು? ಆಯ್ತು, ಇನ್ನೊಂದು 2 ನಿಮಿಷ. ಹೌದಾ? ಓಕೆ. ಈಗ ಆಗಿದೆ, ತಗೊಳ್ಳೋಣ. ಆಫ್ ಮಾಡ್ಲಾ? ಹಾ. ವಾವ್. ಯಾಕೋ ಎಲ್ಲ ಘಮ ಘಮ ಅಂತ ಹೊಗೆ ಎಲ್ಲ ನನ್ನ ಕಡೆಗೆ ಹೊಡಿತಾ ಇದೆ. ನೈಸ್. ನೋಡಿ, ಘಮ 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 ಅಂತ ಇದೆ. ಗಾರ್ನಿಶ್ ಮಾಡ್ಕೊಳ್ಳೋಣವಾ? ಈ ಚಿಪ್ಸ್ ಅನ್ನ ಸೆಂಟರ್ಗಿಟ್ಟು ಮಶ್ರೂಮ್ನ ಒಂಥರ ಹಿಂಗ್ ಚಾಪ್ ಮಾಡಿ ಅದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಈ ತರ ಮಶ್ರೂಮ್ ಚಿಪ್ಸ್ ಆಗುತ್ತೆ. ಇದು ಏನು? ಸಬ್ಸಿಗೆ ಸೊಪ್ಪೆ, ಅದರ ಒಂದು ಕಡ್ಡಿ ಇಡ್ತಾ ಇದ್ದೀರಾ? ಓಕೆ, ಸೊ ನೋಡಿದ್ರಲ್ಲ, ಅದ್ಭುತವಾದಂತ ಸಾಮೆ ಮಶ್ರೂಮ್ ಕಿಚಡಿ ಇಸ್ ಗುಡ್ ಟು ಗೋ. ಈಗ ಇದ ಟೇಸ್ಟ್ ಮಾಡುವಂತ ಸಮಯ. ಬನ್ನಿ ನಾವು ಟೇಸ್ಟ್ ಮಾಡೋಣ. ನಿಜಕ್ಕೆ ಹೇಳ್ಬೇಕಂದ್ರೆ ಅದ್ಭುತವಾದ ಒಂದು ಡಯಟ್ ಫೀಲ್ ಆಗ್ತಾ ಇದೆ. ಇದನ್ನ ಎಲ್ಲರೂ ಖಂಡಿತ ಮಾಡ್ಕೊಂಡು ಟ್ರೈ ಮಾಡಿ. ಇಷ್ಟು ಅದ್ಭುತವಾದ ಡಿಶ್ನ ಪ್ರತಿ ವಾರ ನಮ್ಗೆ ಬಂದು ಹೇಳ್ಕೊಳ್ಳೋ ನಮ್ಮ ಶೆಫ್ಗೆ ಥ್ಯಾಂಕ್ಸ್ ಹೇಳೋಣ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಓಕೆ, ಅರಣಿ ಮೇಡಮ್, ನೀವು ಹೇಳ್ತೀರಾ? ಹೇಳಿ. ಥ್ಯಾಂಕ್ ಯು, ತುಂಬಾನೇ ಖುಷಿ ಆಯ್ತು. ಕಾರ್ಯಕ್ರಮ ನೋಡ್ತಾ ಇರ್ತೀವಿ. ಒಳ್ಳೆ ಹೇಳಿದೆ ನಿಮ್ಗೆ, ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಎಷ್ಟು ಲಭ್ಯ ಆಗಿದೆ ಅಂತ. ನಿಮಗೆ ಇನ್ನೂ ಒಮ್ಮೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಾಮೆ ಮಶ್ರೂಮ್ ಕಿಚಡಿ, ನೀವು ಕ್ವಿಕ್ ಆಗಿ ಇದಕ್ಕೆ ಬೇಕಾಗೋ ಸಾಮಗ್ರಿ ಮತ್ತೆ ಮಾಡುವ ವಿಧಾನ ನೋಡ್ಕೊಂಬನ್ನಿ. ಸಾಮೆ ಮಶ್ರೂಮ್ ಕಿಚಡಿ ಮಾಡುವ ವಿಧಾನ. ಒಲೆಯ ಮೇಲೆ ಒಂದು ಮಡಿಕೆ ಇಟ್ಟು ಸ್ವಲ್ಪ ತುಪ್ಪ, ಬೆಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ 1 ಸ್ಪೂನ್ ಸಿಹಿ ಗೆಣಸು, ಮಶ್ರೂಮ್ 2 ಸ್ಪೂನ್, ಹಸಿಮೆಣಸಿನಕಾಯಿ, ನಂತರ ಬೇಯಿಸಿಕೊಂಡಿರುವಂತಹ ಸಾಮೆ ಅಕ್ಕಿಯನ್ನ ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನು ಸೇರಿಸಿಕೊಳ್ಳಿ ಹಾಗೂ ಸಬ್ಸಿಗೆ ಸೊಪ್ಪನ್ನ ಹಾಕಿ 5 ನಿಮಿಷಗಳ ಕಾಲ ಪಾತ್ರೆಯನ್ನು ಮುಚ್ಚಿದರೆ ಸಾಮೆ ಮಶ್ರೂಮ್ ಕಿಚಡಿ ರೆಡಿ. ಸೊ ಈಗ ನಾವು ಆಡೋಣ ಫ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಯಾರು ಹೋಟೆಲ್ ನಲ್ಲಿ ಫಸ್ಟ್ ಆರ್ಡರ್ ಮಾಡೋದು ಹೋಗಿದ ತಕ್ಷಣ? ಅವ್ರು ನೋಡಿ, ಅವ್ರು ಮೊದಲು ಅವರೇ ಅನ್ಬಿಟ್ರು, ನೀವು ಅಂತ ಇದ್ದೀರಾ. ಯಾಕಂದ್ರೆ ಅವನೇ ಆರ್ಡರ್ ಮಾಡ್ಕೊಳ್ಳೋದು, ನಾನೇ ಆರ್ಡರ್ ಮಾಡ್ಕೊಳ್ಳೋದು. ನೆಕ್ಸ್ಟ್, ನಿಮ್ಮಲ್ಲಿ ಯಾರು ತುಂಬಾ ಎಮೋಷನಲ್? ಅವರಾ? ಓಕೆ. ನಿಮ್ಮಲ್ಲಿ ಯಾರಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ? ಓಕೆ. ಈಗ ಲಾಸ್ಟ್ ಕ್ವಶನ್, ನಿಮ್ಮಲ್ಲಿ ಯಾರಿಗೆ ಬೇಗ ಕೋಪ ಬರುತ್ತೆ?
ಈಗ ನೀವು ಅನ್ಕೋತಾ ಇದ್ದೀರಾ, ನೀವು ಅಂತ ಇದ್ದೀರಾ? ಇಲ್ಲ ಇಲ್ಲ. ನನ್ಗೇನ್ ಬೇಗ ಯಾರು ಕೋಪ ಬರೋದು ಒಂದಿದ್ ನಾನು. ಇಲ್ಲ, ಮುಂಚೆ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ ಅಂತ. ಅದೇ ಫಸ್ಟ್ ತುಂಬಾ ಬೇಗ ಬರೋದು, ಇವಾಗ ಸ್ವಲ್ಪ ನನ್ಗಲ್ಲ. ಅದಕ್ಕೆ ಅಷ್ಟು ಸ್ವಲ್ಪ ಯೋಚನೆ ಮಾಡಿದೆ. ಓಕೆ, ಅದು ಹಾಗೆ ಬ್ಯಾಲೆನ್ಸಿಂಗ್ ಆಗಿರ್ಬೇಕು. ಒಬ್ರು ಕೋಪ ಇದ್ರೆ ಒಬ್ರು ಶಾಂತವಾಗಿರ್ಬೇಕು, ಅವಾಗ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ವೆಲ್, ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಪಲ್ಸ್ ಕಿಚನ್ ಬಂದಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಆಯ್ತು. ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಒಂದೊಂದ್ ಲೈನಲ್ಲಿ ಇಬ್ರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಈ ಶೋಗ್ ಬಂದು ನೀ ಹೇಳ್ದ ಹಾಗೆ ನಮ್ಮ ಬಾಂಡೇಜ್ ಇನ್ನೂ ಸ್ಟ್ರಾಂಗ್ ಆಯ್ತು ಅಂತ ನನಗ್ ಅನ್ಸತ್ತೆ. ಒಂಥರ ಎಲ್ಲೋ ಒಂದ್ ಕಡೆ ಈ ತರದ್ ಯಾವ್ದೇ ಒಂದ್ ಕಾರ್ಯಕ್ರಮಕ್ಕೆ ಹೋದಾಗ್ಲೂ ಆ ಪ್ರೀತಿ ಅನ್ನೋದು ಏನಾಗುತ್ತೆ, ಒಂದೊಂದ್ ಸ್ಟೆಪ್ ಮೇಲೆ ಏರ್ತಾ ಹೋಗುತ್ತೆ. ಸೊ ದೇರ್ ಇಸ್ ನೋ ಪರ್ಫೆಕ್ಷನ್, ದೇರ್ ಇಸ್ ಓನ್ಲಿ ಎಕ್ಸಲೆನ್ಸ್. ಸೊ ಪ್ರತಿಯೊಂದು ಈ ತರ ಕಾರ್ಯಕ್ರಮಕ್ಕೆ ಹೋದಾಗ, ಈ ಕಾರ್ಯಕ್ರಮಕ್ಕೆ ಬಂದಾಗ ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಾವು ಒಂದ್ ಸ್ಟೆಪ್ ಎಕ್ಸೆಲ್ ಆಗಿದೀವಿ ಅಂತ ನಮ್ಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದು ವಿಚಾರದಲ್ಲಿ ಹೇಳ್ಬೇಕಾದ್ರೆ ನಾವು ಅವಾಗ್ಲೇ ಹೇಳ್ದೆ, ಇಲ್ಲಿ ಬಂದಾಗ ಲಭ್ಯನೇ ಜಾಸ್ತಿ ಆಯ್ತು ನನಗೆ. ಒಂದು ಊಟದ ವಿಚಾರ, ಇನ್ನೊಂದು ಒಳ್ಳೆ ಸಮೂಹದಲ್ಲಿ ನಾವು ಬಂದು ಈ ಇಂತ ಒಂದು ಕಿಚನ್ ಆಕ್ಟಿವಿಟಿ ಇದೆಯಲ್ಲ, ನಮ್ದು ಮೋಸ್ಟ್ ಆಕ್ಟಿವ್ ಸೆಂಟರ್ ಮನೇಲಿ ಎಲ್ಲಿ ಅಂದ್ರೆ ಕಿಚನ್ ಡೈನಿಂಗ್ ರೂಮ್. ನೀನ್ ಎಲ್ಲಾ ರೂಮು ಖಾಲಿ ಇರುತ್ತೆ, ಎಲ್ಲಾರು ಬಂದು ಸೇರೋದು ಅಲ್ಲೇ. ಯಾಕೆಂದ್ರೆ ಬಾಯಿಗೂ ರುಚಿ ಸಿಗ್ತಾ ಇರುತ್ತೆ, ಮನಸ್ಸಿಗೂ ಹಗುರ ಆಗ್ತಾ ಇರುತ್ತೆ. ನನ್ನ ಒಟ್ಟು ವಿಷಯ ಏನು ಅಂತಂದ್ರೆ, ನೀವ್ ಯಾವಾಗ್ಲೂ ಹಾಲು ಡಿಗಾಕ್ಷನ್ ತರ ಬೆಳ್ಕೊಂಡಿರಿ. ಖುಷಿ ಸಂತೋಷ ಅನ್ನೋದು ಯಾವಾಗ್ಲೂ ನಿಮ್ಮ ಬಿಸಿ ನೊರೆ ಕಾಫಿ ತರ ಉಕ್ತಾ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನೀವು ಬಂದಿದ್ದೀರಿ ದಂಪತಿಗಳು. ನಮ್ ಕಡೆಯಿಂದ ಸಣ್ಣ ಕಿರುಕಾಣಿಕೆ ಇದೆ, ಪ್ಲೀಸ್. ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸ್ವಸ್ತಿಕ್ ಘೀ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ನಮ್ಮ ಕಪಲ್ಸ್ ಕಿಚನ್ ಟೀಮ್ ಕಡೆಯಿಂದ ಇದೊಂದು ಪುಟ್ಟ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ವಾರ ಇದಾಗಿತ್ತು. ಹರಿಣಿ ಶ್ರೀಕಾಂತ್ ದಂಪತಿಗಳು ಬಂದ್ರು, ಅದ್ಭುತವಾದಂತ ಅಡಿಗೆಗಳನ್ನ ಮಾಡಿದ್ರು, ನಮಗೂ ತಿನ್ಸಿದ್ರು, ಅವರು ಎಂಜಾಯ್ ಮಾಡಿದ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಯಾವ ಜೋಡಿ ಬರ್ತಾರೆ ಅಂತ. ಅಲ್ಲಿ ತನಕ ನೋಡ್ತಾರೆ ಹೀಗೆ. ಇದು ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಅನ್ನದಾತೋ ಸುಖಿ ಭವ.